ವಾಟ್ ಎ ಬ್ಯೂಟಿಫುಲ್ ಫೋಟೋಗ್ರಾಫ್. ಪ್ರಾಣಿಗಳು ಜೀವಂತವಾಗಿರೋ ಹಾಗೆ ಕಾಣಿಸುತ್ತೆ. ಈ ಫೋಟೋ ತೆಗೆದಿರೋ ಕೈಗೆ ಹಾಗೆ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಸದಾಶಿವ್ರಿಗೆ ಅದೇ ಧ್ಯಾನ ಅಂದ ಹಾಗೆ ಬೆಳೆ ಕರೆದ್ರು ಸಾಕು. ಫೋಟೋಗ್ರಾಫರ್ದೇ ಧ್ಯಾನ ನಿನಗೆ. ಗುಣಕ್ಕೆ ಮತ್ಸರ ಉಂಟೆ ಗಾಡಿ. ಕಲೆಗೆ ಬೆಲೆ ಕೊಡ್ಬೇಕಾದ್ದು ನಮ್ಮ ಧರ್ಮ. ಅದರಲ್ಲೂ ನಮ್ಮ ಮನೆತನ ಎಂಥದ್ದು. ನೀವೇ ಹೇಳ್ತಿರ್ತೀರಾ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಕೋಟೆ ಕಟ್ಟಿದವರು ಆಳ್ದವರು ಅಂತ. ಅಂಥ ವಂಶದಲ್ಲಿ ಹುಟ್ಟಿದ ನನಗೆ ಇಷ್ಟಾದ್ರೂ ಅಭಿರುಚಿ ಇಲ್ಲದೆ ಇದ್ರೆ ನಾಚಿಕೆಡಲ್ವಾ ಡ್ಯಾಡಿ? ವೆರಿ ಗುಡ್. ನೀನ್ ನನ್ನ ಮಗನ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು. ಇಲ್ಲ ಡ್ಯಾಡಿ. ಅಂದ್ರೆ ಅಂದ್ರೆ ಸಾರ್ಥಕತೆ ಸಂಪೂರ್ಣ ಆಗಿಲ್ಲ ಅಂದೆ. ಅದೇನ್ ಸ್ವಲ್ಪ ಅರ್ಥವಾಗಿ ಹೇಳಪ್ಪ. ಮಾತಾಪಿತೃಗಳ ದರ್ಶನವೇ ದೇವರ ದರ್ಶನ. ಪೂರ್ವಿಕರು ಬಾಳಿ ಬದುಕಿದ ಸ್ಥಳ ದರ್ಶನ ಮಾಡಿದಾಗಲೇ ಹುಟ್ಟು ಸಾರ್ಥಕ ಆಗುತ್ತೆ ಅಂತಾರಪ್ಪ. ಆದ್ರಿಂದ ಹಿರಿಕರು ಬಾಳಿ ಬದುಕಿದ ಕಂಬನ್ ಹಟ್ಟಕ್ಕೆ ಹೋಗಿ ಬರ್ಬೇಕು ಅಂತ ನನ್ನ ಆಸೆ. ನಿಮಗೇನು ಹುಚ್ಚಿಗೆ ಹಿಡಿದಿದ್ಯಾ? ಯಾವುದೋ ಕಾಲದಲ್ಲಿದ್ದ ಕಂಬನ ಹಟ್ಟ ಈಗ ಕಾಡಾಗಿದೆ. ಅಲ್ಲಿ ಹಾವು ಹುಲಿ ಮುಂತಾದ ದುಷ್ಟ ಪ್ರಾಣಿಗಳ ಸಂತನೆ ಸೇರಿರುತ್ತೆ. ಅಂಥ ಭಯಂಕರವಾದ ಜಾಗಕ್ಕೆ ನನ್ನ ವಂಶಕ್ಕಿರೋ ಒಬ್ಬನೇ ಮಗ ನೀನು ನಿನ್ನನ್ನು ಹೇಗೋ ಕಳಿಸ್ಲಿ? ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಐ ಆಮ್ ವೆರಿ ಸಾರಿ ಡ್ಯಾಡಿ. ನಿಮ್ಮಂಥವ್ರ ಬಾಯಲ್ಲಿ ಇಂಥ ಪುಕ್ಕಲ್ ಮಾತು ಬರಬಾರ್ದಿತ್ತು. ನಾನ್ ನಿಮ್ಮ ಮಗನಾಗ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು ಅಂತ ನನಗನ್ನಿಸ್ಬೇಕಾದ್ರೆ ಕಾಡಾಗ್ಲಿ ಮೇಡಾಗ್ಲಿ ಕಂಬನ್ ಹಟ್ಟಕ್ಕೆ ಹೋಗ್ಲೇಬೇಕು. ಕೋಟೆ ಜಾಗನ ನೋಡ್ಲೇಬೇಕು. ಡೋಂಟ್ ಅಪ್ರೋಚ್ ಡ್ಯಾಡಿ ಪ್ಲೀಸ್. ಡ್ಯಾಡಿ, ನಾನೊಬ್ನೇ ಹೋಗ್ತಾ ಇಲ್ಲ. ನನ್ನ ಫೇವರೇಟ್ ಫೋಟೋಗ್ರಾಫರ್ ರಜನಿನೂ ಕರ್ಕೊಂಡು ಹೋಗ್ತೀನಿ. ಆ ಜಾಗದ ಫೋಟೋಗಳನ್ನು ತೆಗೆಸಿ ಒಂದು ಆಲ್ಬಮ್ ಕಲೆಕ್ಟ್ ಮಾಡಬೇಕು ಅಂತ ನನ್ನ ಆಸೆ. ಓಕೆ, ನಿಮ್ ಇಷ್ಟದಾಗೆ ಮಾಡು. ಮೋಹನ್, ಬಿಸ್ನೆಸ್ ಸಂಬಂಧವಾಗಿ ನಾನು ಮದ್ರಾಸ್ಗೆ ಹೋಗಿ ಬರ್ತೀನಿ. ಆಮೇಲೆ ನೀನು ಕಮ್ಯುನಿಟಿಗೆ ಹೋಗುದ್ ಬಾ. ಥ್ಯಾಂಕ್ ಯು ಡ್ಯಾಡಿ. ಹಾಯ್ ರಜನಿ. ಹಾಯ್. ಏನ್ರಿ ಬೆಳಗ್ಗೆನೆ ಕೈಯಲ್ಲಿ ಮ್ಯಾಗ್ಝೀನ್? ಏನಂತ ಹಾಕ್ಬೇಕು? ಆರ್ಟಿಸ್ಟ್ ಅಲ್ಲ, ಪ್ರತಿ ದಿವಸ ಯಾವ್ದಾದ್ರೂ ಒಂದು ಮ್ಯಾಗ್ಝೀನ್ ಅಲ್ಲಿ ನೀವು ತೆಗೆದ ಫೋಟೋ ಒಂದಾದ್ರೂ ಬರ್ದೇ ಇರೋದಿಲ್ವಲ್ಲ. ಇವತ್ತು ನೀವು ಫೋಟೋ ಬಂದಿದೆ. ನೀನಾದ್ರೂ ನೋಡೋದಕ್ಕೆ ಮುಂಚೆ ನಾವುಗಳೇ ನಿಮಗೆ ತೋರ್ಸ್ಬೇಕು ಅಂತ ಆತ್ರದಿಂದ ಬಂದಿದ್ದೀವಿ. ಇಲ್ಲಿ ತೋರ್ಸು. ಈ ಹುಲಿನ ಬುಕ್ನಲ್ಲಿ ನೋಡೋದಾಗ್ಲೇ ಭಯ ಆಗುತ್ತೆ. ಇನ್ನ ಫೋಟೋ ಹೇಗೆ ತೆಗೆದೆ? ಎಷ್ಟು ಧೈರ್ಯ ಕಣೆ ನಿಮ್ಗೆ. ಹೆಣ್ಣು ಪುಟ್ಲು ಅಂತಾರೆ, ಆದ್ರೆ ನೀನು ಧೈರ್ಯದಲ್ಲಿ ಯಾವತ್ತೂ ಕಮ್ಮಿ ಇಲ್ಲ. ನಾನ್ ಹೇಳ್ತಾ ಇದ್ದೀನಿ, ಇವತ್ತಲ್ಲ ನಾಳೆ ನೀನು ಇಂಡಿಯಾದಲ್ಲೇ ಬೆಸ್ಟ್ ಫೋಟೋಗ್ರಾಫರ್ ಅಂತ ಹೆಸರು ಪಡಿತೀಯ. ಸಾವಿರಗಟ್ಲೆ ರಾಯಲ್ಟಿ ಸಂಪಾದಿಸ್ತೀಯ. ಇಟ್ ಇಸ್ ಶೋರ್. ನೀವು ಆಡೋ ಒಂದೊಂದು ಮಾತು ನನ್ ಚೈತನ್ಯ ಕೊಡುತ್ತೆ. ಈ ಫೋಟೋಗ್ರಫಿ ಫೀಲ್ಡ್ ನಲ್ಲಿ ಸಾಧನೆ ಮಾಡ್ಬೇಕು. ಗಿನ್ನಿಸ್ ಬುಕ್ ನಲ್ಲಿ ನನ್ನ ಹೆಸರು ಬರ್ಬೇಕು. ಅದೇ ನನ್ನ ಆಸೆ. ಈ ಆಸೆನ ಆ ದೇವರೇ ನೆರವೇರಿಸ್ಬೇಕು. ಇಲ್ಲಿ ಮಿಸ್ ರಜನಿ ಎಲ್ಲಿದ್ದಾರೆ? ಇದು ಲೇಡೀಸ್ ಹಾಸ್ಟೆಲ್ ಮ್ಯಾನ್. ಮಿಸ್ಟರ್ ರಜನಿ ಇಲ್ಲ, ಮಿಸ್ ರಜನಿ ಇರೋದು. ಹಾಗಾದ್ರೆ ಮಿಸ್ಟರ್ ರಜನಿ ಏನ್ ಕಾಗದ ಇದೆಯಲ್ಲ? ಇಲ್ಲಿರೋದು ಮ್ಯಾನ್ ಒಬ್ಳು ಮಿಸ್ ರಜನಿ, ಅದು ನಾನೇ. ನಾಟ್ ಫಾರ್ ಮಿಸ್, ದಿಸ್ ಫಾರ್ ಮಿಸ್ಟರ್. ಮಿಸ್ಟರ್ ಪೋಸ್ಟ್ ಮ್ಯಾನ್, ಅದು ನನ್ನ ಲೆಟ್ರು. ನೋಡಿ ಮಿಸ್, ನಾನೊಬ್ಬ ಆನೆಸ್ಟ್ ಪೋಸ್ಟ್ ಮ್ಯಾನ್. ಮಿಸ್ಟರ್ ರಜನಿಗೆ ಬಂದಿರೋ ಕಾಗದನ ಮಿಸ್ ರಜನಿ ಕೊಡಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್? ಮಿಸ್ಟರ್ ಆನೆಸ್ಟ್ ಪೋಸ್ಟ್ ಮ್ಯಾನ್, ಆ ಕವರ್ ಮೇಲೆ ಏನ್ ಅಡ್ರೆಸ್ ಬರ್ದಿದ್ದಾರೆ ನೋಡಿದಿರಾ? ಮಿಸ್ಟರ್ ರಜನಿ, ನಂಬರ್ 167 ವುಮೆನ್ಸ್ ಹಾಸ್ಟೆಲ್, ಸೆಕೆಂಡ್ ಮೇನ್ ಸೆಕೆಂಡ್ ಕ್ರಾಸ್, ಪ್ರೆಸೆಂಟ್ ಟೌನ್, ಬೆಂಗಳೂರು 11. ಏನು ಆನೆಸ್ಟ್ ಪೋಸ್ಟ್ ಮ್ಯಾನ್, ಈ ಅಡ್ರೆಸ್ ಬೆಂಗಳೂರಲ್ಲಿ ಬೇರೆ ಯಾವ್ದಾದ್ರೂ ಇದೆಯಾ? ಇಲ್ವಲ್ಲ. ಮತ್ತೆ ಈ ಲೆಟ್ರು ಇಲ್ಲಿಗೆ ಹೇಗೆ ಬಂತು? ಅರ್ಥ ಆಗ್ಲಿಲ್ವಾ? ಮಿಸ್ ಅಂತ ಬರೆಯೋಕ್ ಬದಲು ಮಿಸ್ಟರ್ ಅಂತ ತಪ್ಪಾಗಿ ಬರ್ದಿದ್ದಾರೆ. ಯಾಕೆಂದ್ರೆ ಈ ಲೆಟರ್ ಬರ್ದವರು ನಿಮ್ ಹಾಗೆ ಆನೆಸ್ಟ್. ಅದನ್ನ ಕೊಡ್ತೀರಾ? ಥ್ಯಾಂಕ್ ಯು. ಗಾಡಿ ಬಿಡ್ತೀರಾ? ಯಾರಿಗೆ ಈ ಲೆಟರ್? 20,000 ರೂಪೀಸ್. ಒಂದು ತಿಂಗಳ ಕಾರ್ಡ್ನಲ್ಲಿ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ರೆ 20,000 ರೂಪೀಸ್ ಕೊಡ್ತೀವಿ ಬನ್ನಿ ಅಂತ ಲೆಟರ್ ಬರ್ತಿದ್ದಾರೆ. 20,000?
ನೂರಾರು ರಂಗಲ್ಲಿ ನೋಡಿದೆ ಬೆಳಗನ್ನು ತಂದಿದೆ ಬಂಗಾರ ಸಿಂಗಾರ ರಸಗೂಟ ಹೊಸಲಾಟ ನಮ್ಮದೇ ಎಲ್ಲವೂ ನಮ್ಮದೇ ನಾವೆಲ್ಲ ಒಂದೇನೆ ಎಲ್ಲ ನಿಮ್ಮದೇನೆ ಬಾಳೋಣ ಹೀಗೇನೆ ಇಲ್ಲ ಚಿಂತೇನೆ ನಿಕ್ಕಿ 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 ನೋಡು ನೋಡು ಎಂಥ ಲಕ್ಕಿ ಆಗಬೇಡ ರಕ್ಕ ನಿಕ್ಕಿ ಚಿನ್ನ ದುಡ್ಡು ಎಂಬ ಹಕ್ಕಿ ತನ್ನ ರೆಕ್ಕೆ ಬಿಚ್ಚಿ ಬಂತು ಹಕ್ಕಿ ನನ್ನ ಅದರಲ್ಲಿ ಹರನಾಡಿ ಆಳುವ ಜಗವನೆ ಆಳುವ ಮಾತುಗಳ ಮನೆಯಲ್ಲಿ ನೆನೆಯಾಗ ನಲಿದಾಡಿ ಹಾಡುವ ಸುಖದಲ್ಲಿ ಹಾಡುವ ಆಕಾಶ ನಮ್ಮ ಅಂಗೈ ಒಳಗೇನೆ ಈ ಸ್ನೇಹ ಈ ಬಂಧ ಇದರಲ್ಲಿ ಹೀಗೇನೆ ನಿಕ್ಕಿ 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 ನೋಡು ನೋಡು ಅಂತ ಲಕ್ಕಿ ಆಗಬೇಡ ರೊಕ್ಕ ಬಿಟ್ಟು ಚಿನ್ನ ದುಡ್ಡು ಎಂಬ ಹಕ್ಕಿ ತನ್ನ ರೆಕ್ಕೆ ಬಿಚ್ಚಿ ಬಂತು ಹುಡುಕಿ ನನ್ನ ಲೈಫಲ್ಲಿ ಕೀಕಾಂತರ ಆಗಿ ಹಾಂಕಾಂಗ್ ನೋಡ್ಬೇಕು ಅಂದ್ರೆ ಇಷ್ಟೊಂದು ಮೊಟ್ಟೆ 10 ಲೀಟರ್ ಹಾಲು ಕುಡಿತಾ ಇದ್ದೀನಿ, ಮೈ ಬರಲಿಲ್ಲ, ಬರೀ ಹೊಟ್ಟೆ ಬರ್ತಾ ಇದೆ. ಈಗ ಎತ್ತದ ಮೈ ಬರುತ್ತೆ ನಾನೇನ್ ಬೆಳಗ್ಗೆ ಅದು ವಿಸ್ಕಿನ ಕುಡಿತಾ ಇದ್ದೀನಿ, ಬಸ್ ಹೊಡಿಯಕ್ಕೂ ಬಿಡಲ್ವಲ್ಲಪ್ಪ. ಬಂದೆ ಗೊತ್ತಿಲ್ವ ಅಂದ್ರು ಬೆಲ್ ಮಾಡಿ ಎಷ್ಟೊತ್ತಾಯ್ತು, ಏನ್ ಮಾಡ್ತಿದ್ಯೋ? ಚೆನ್ನಾಗಿ ಕೇಳಿದ್ರಿ. ಅಡಿಗೆ ಮನೆಯಿಂದ ಇಲ್ಲಿಗೆ 120 ಅಡಿ ಇದೆ, 20 ಅಡಿ ಇದ್ರೆ ಎಲ್ಲೇ ಜೇಲ್ ತೆಗೆದ್ಬಿಡ್ತಿದೆ. ಸದ್ಯ 120 ಕಿಲೋಮೀಟರ್ ಅಂತ ಹೇಳಿಲ್ವಲ್ಲ, ಏನು ಇದು ಅವತಾರ? ಅದು ಬಂದು ಬೆಕ್ಕು ಹಾಲು ಕುಡಿದ್ಬಿಟ್ಟು ಪಾತ್ರೆ ನನ್ನ ಮೇಲೆ ಹಾಕ್ಬಿಡ್ತು, ಅದರಿಂದ ಮೈಯೆಲ್ಲ ಆಗಿದೆ. ಮೋಹನ್ ಇದ್ದಿದ್ದನ? ಇದೀಗ ಬೆಡ್ ಕಾಫಿ ಕೊಟ್ಟು ಬಂದೆ, ಇನ್ನು ಬೆಡ್ ಇಡ್ಲಿ ಒಂದು ಬಾಕಿ ಇದೆ. ಏನೋದು ಬೆಡ್ ಇಡ್ಲಿ? ಬೆಡ್ಡಲ್ಲೇ ಕುಡಿದ್ರೆ ಬೆಡ್ ಕಾಫಿ, ಬೆಡ್ಡಲ್ಲೇ ತಿನ್ನೋದು ಬೆಡ್ ಇಡ್ಲಿ. ನೀನೊಬ್ಬ ಈಡಿಯಟ್. ಥ್ಯಾಂಕ್ಸ್. ಕಂಪ್ಲೇಂಟ್ ಅಮ್ಮ. ಕಂಪ್ಲೇಂಟ್ ಅಂತ ತಿಳ್ಕೊಂಬಿಟ್ಟೆ ನಾನು. ಒಳ್ಳೆ ಹಲ್ಲಿ ತರ ಬರ್ಕೊಳತ್ತಲ್ಲಪ್ಪ ಈ ಬೆಲ್ಲು. ಕಿತ್ತಾಕೊಡ್ಬೇಕು ಬೆಲ್ಲ, ಪುರುಸತ್ ಕೊಡಲ್ಲ ನನಗೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಚಿಕ್ಕ ಯಜಮಾನ್ರಿದಾರ? ಚಿಕ್ಕ ಯಜಮಾನ್ರಿದ್ದಾರೆ, ದೊಡ್ಡ ಯಜಮಾನ್ರಿದ್ದಾರೆ, ಅಡಿಗೆ ಅವರಿದ್ದಾರೆ, ಮಕ್ಕಳಿದ್ದಾರೆ. ರೀ ಮಿಸ್ಟರ್ ಲಕ್ಷ್ಮಣ್, ಈಗ ನಾನು ಇನ್ಸ್ಪೆಕ್ಟರ್ ಲಕ್ಷ್ಮಣ್. ಅಪ್ಪ ಮಗ ಇಬ್ರು ಇದೀರ ಅಂತ ಗೊತ್ತಾಯ್ತು, ವಾರೆಂಟ್ ತಗೊಂಡ್ಬಂದಿದ್ದೀನಿ. ವಾರೆಂಟ? ಅರೆಸ್ಟ್ ವಾರೆಂಟ್ ಅಲ್ವೋ, ಟಿಫನ್ ವಾರೆಂಟ್. ಒಳ್ಳೆ ಕತೆ ಕಣೆಯ ನಿಂದು. ಮಿಸ್ಟ್ರಿಗೆ ಬರೋದ್ ಕಾಗ್ದ ಮಿಸ್ ಆಗಿ ಈ ಮಿಸ್ ಇಲ್ಲಿಗೆ ಬಂದ್ರ. ಈಗ ಈ ಮಿಸ್ ನನ್ ಜೊತೆ ಕಾಡಿಗೆ ಬರ್ತೀನಿ ಅಂತ ಹಠ ಹಿಡಿದಿದ್ದಾಳೆ. ಏನು ಈ ಹುಡುಗಿ ಆ ಕಾಡ್ಗ? ಕಾಡಿಗೆ ಹೋಗ್ತಾ ಇರೋದು ಹುಡುಗಿ ಅಲ್ಲ ಸರ್, ಫೋಟೋಗ್ರಾಫರ್. ಇಂಗ್ಲಿಷ್ನವ್ರ ವಿರುದ್ಧ ಹೋರಾಡಿದ ಕಿತ್ತೂರು ನಮ್ಮ ಹೆಣ್ಣಲ್ವ ಸರ್? ಮನೇಲಿ ಸಂಸಾರ ಮಾಡ್ಬೇಕಾದ ಹೆಣ್ಣು ಕಾಡು ಹೋಗೋದು ಚೆನ್ನಾಗಿರಲ್ಲ. ಕಾಡೇನ್ ಸರ್, ಮಾಡಾಳೋ ಶಕ್ತಿ ಹೆಣ್ಣಿಗಿದೆ. ನಮ್ ದೇಶನ ಆಳಿದ ಇಂದಿರಾ ಗಾಂಧಿ ಹೆಣ್ಣಲ್ವಾ? ಅಷ್ಟೇ ಯಾಕೆ ಇವತ್ ಬ್ರಿಟನ್ ಆಳ್ತಾ ಇರೋ ಮಾರ್ಗ್ರೆಟ್ ಥ್ಯಾಚರ್ ಹೆಣ್ಣಲ್ವಾ? ಪರವಾಗಿಲ್ವೇ, ನೀನು ಬರೀ ಧೈರ್ಯಶಾಲಿ ಅಲ್ಲ, ಬುದ್ಧಿಶಾಲಿ ಕೂಡ. ಥ್ಯಾಂಕ್ ಯು ಸರ್. ಹುಷಾರಾಗಿ ಹೋಗ್ಬಾ. ಗಾಡ್ ಬ್ಲೆಸ್ ಯು. ಅಂಕಲ್, ಹಾಗೆ ನನ್ಗೂ ಬ್ಲೆಸ್ ಮಾಡ್ಬಿಡಿ. ಏನು ನೀನು ಬರ್ತೀಯಾ? ಮತ್ತೇನು, ರಾಮಾಯಣದಲ್ಲಿ ರಾಮನ್ ಬಿಟ್ಟು ಲಕ್ಷ್ಮಣ ಇರ್ತಿರ್ಲಿಲ್ಲ, ಹಾಗೆ ಈ ಲಕ್ಷ್ಮಣನು. ಆ ಲಕ್ಷ್ಮಣನಿಗೆ ಬೇರೆ ಕೆಲಸ ಇರ್ಲಿಲ್ಲ,
ಆದ್ರೆ ನಿನಗೆ ಪೊಲೀಸ್ ಡ್ಯೂಟಿ ಇದೆಯಪ್ಪ. ಅಂಕಲ್, ಹಾಗೂ ನನ್ಗೆ ಅರ್ನ್ ಲೀವ್ ಇದೆ. ಹೆಂಡತಿ ಮಕ್ಕಳು ಊರಿಗೆ ಹೋಗಿದ್ದಾರೆ. ನನಗೂ ಒಬ್ಬನೇ ಇರೋದಕ್ಕೆ ಬೇಜಾರು. ಅದಕ್ಕೆ ವೆರಿ ಗುಡ್, ನಮ್ಗೆ ಒಳ್ಳೆ ಕಂಪ್ನಿನೇ ಸಿಕ್ತು. ದೊಡ್ಡ ಯಜಮಾನ್ರೆ, ನನಗೂ ಆಶೀರ್ವಾದ ಮಾಡ್ಬಿಡಿ. ಏನು ಅದು? ರಾಮ ಲಕ್ಷ್ಮಣ ಕಾಡು ಹೋದಾಗ ಆಂಜನೇಯ ಸಹಾಯ ಮಾಡಕ್ ಬೇಡವೆ, ಅದಕ್ಕೆ. ಜಯ ಆಂಜನೇಯ. ಮದುವೆ ಆಗಿಲ್ಲ. ಅಯ್ಯೋ ನಾನು ಬಿಡ್ಬಿಡಿ, ನಾನು ಮದುವೆ ಆಗಿಲ್ಲ. ಆಟದಿದ್ದು ಚಿಕ್ಕನೇರ ದಾರಿಗಿರು ತ್ರಾಸಾಗ್ಲಿಲ್ಲ. ದಾರಿ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ದಾರಿ ಏನ್ ತೊಂದರೆ ಆಯ್ತು ಅಂತ ನನ್ನ ಒಬ್ಬನಿಗೆ ಗೊತ್ತು. ಜಾಯಿಂಟ್ ಬಿದ್ದುಬಿಡ್ತಾರೆ. ಆಗಿತ್ರ ತಾ ಪಾದ ಬೆಳೆಸ್ತಿರಂತ ದೊಡ್ಡನೇರ್ ತಿಳಿಸವ್ರ. ಇನ್ ಮುಂದಕ್ಕೆ ಮೋಟ್ರ್ ಹೋಗಂಗಿಲ್ರ. ಕಾರ್ ಆದಾಗೆ ಹೋಗ್ಬೇಕು. ಓಕೆ, ಗುಡಾರ ಮಲಿಕಳಿ ಹಣ್ಣು ಹಂಪ್ಲು ಕಳಿಸ್ತೀನಿ. ಇನ್ ಒಟಾರಿಕೆ ಪಯಣ. ನರಸಿಂಹ, ಲಗೇಜೆಲ್ಲ ತಗೊಂಡ್ ಬಾ. ಬನ್ನಿ. ಅಮ್ಮ, ಊಟ ಮಾಡಿದನ? ನೆಮ್ಮದಿ ಆಗಿದ್ದೆ ಮಾಡಿ. ಯಾವ ಪ್ರಾಣಿ ಬಂದ್ರು ಹೇಳ್ಬೇಡಿ, ನಾನಿದ್ದೀನಿ, ನೋಡ್ಕೋತೀನಿ. ಅಮ್ಮ, ನೀನ್ ಹಿಂಸೆ ಕೂಗ್ತಾ ಇದೀಯಲ್ಲ? ಜಿಂಕೆ ಅಲ್ಲ, ಯಾರು ಹುಲಿ. ಅಯ್ಯೋ, ಏನೇ ಭಯ ಪಡ್ತಾ ಇದೀಯಾ? ಹುಲಿ ಆಗ್ಲೇ ಹೋಯ್ತು. ಹುಲಿಯಾ? ಹೇ ಹುಲಿ, ನೀನು ಬೆಂಗಳೂರು ಸಿಟಿಯಲ್ಲಿ ಸಿಕ್ಕು, ನೀನು ಅಲ್ಲೆಲ್ಲ ಮುರಿದು ಬಿಡ್ತೀನಿ. ಅಮ್ಮ, ಈ ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳಿದೆಯಮ್ಮ? ಹುಲಿ ಇದೆ, ಚಿರತೆ, ಅಯ್ಯೋ, ಹೆಬ್ಬಾವು, ನಾಗರ ಹಾವು, ಇನ್ನು ಯಾವ್ಯಾವ್ದೋ ಏನೇ ಇಲ್ಲಿ ಬಂದು ಮಲ್ಕೋತಾ ಇದೆಯಾ? ಅಮ್ಮ, ನನಗೆ ಭಯ ಆಗ್ತಾ ಇದೆ. ನಾ ಬೇರೆ ಮಲ್ಕೊಂಡ್ಬಿಡ್ತೀನಿ, ಕೆಳಗೆ ಮಲ್ಕೊಂಡ್ಬಿಡಿ. ಅಯ್ಯೋ, ಹೋಗಿ ಅಲ್ಲಿ ಮಲ್ಕೋ. ಒಳ್ಳೆ ಬಾಡಿಗಾರ್ಡ್ ಸಿಗ್ದ ನನಗೆ. ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಈ ಹಾಳು ದುಷ್ಟ ಮೃಗಗಳ ಮಧ್ಯೆ ನಾನು ಮನುಷ್ಯ ಹೇಗೆ ಬದುಕಿರ್ಲಿ? ನಾಳೆ ಬೆಳಗಾಗ್ಲಿ, ನನ್ನ ಗಂಟು ಮೊಟ್ಟೆ ಕಟ್ಕೊಂಡು ಊರು ಸೇರ್ತೀನಿ. ನೀವೇ ಕಾಡ್ನಲ್ಲಿ, ನೀವೇ ಮಲ್ಕೊಳ್ಳಯ್ಯ. ಒಳ್ಳೆ ಕಾಟ ನಿಂದು. ಒಂದೇ ಅಮ್ಮ, ನಾನು ಒಬ್ಬನೇ ಮಗ, ಅವ್ರಿಗ ಮುಖ ತೋರಿಸ್ಬೇಕು. ಒಡ್ಯಾರ ಕಾಮಿನಟ್ಟಿ ಕಾಜಿ ತೋರ್ಸಕ್ಕೆ ನಮ್ ಕಡೆ ನಾ ಕಾಳು ಕಳಿಸ್ತೀನ್ರ. ನೀನು ಅವ್ರ ಕಡೆ 4 ಜನ ಬರ್ತಾನಲ್ಲ, ಇನ್ ನಾನು ಯಾಕೆ ನಾನು ಬಿಟ್ಬಿಡಿ ಊರ್ಗ್ ಹೋಗ್ತಾ ನಿಮ್ ಕೈ ಹೋಗಿದ್ದೀನಿ. ಯಾಕ್ರ ಭಯ ಬೀಳ್ತೀರಾ? ಪಟ್ಟಣದ ಒಂಟಿ ಏನ್ ಬಂದಕ್ಕಿಂತ ನಮ್ ಏನ್ ಕಳಿಸ್ತೀನ್ರ. ಎಣ್ಣ ಒಂದು 5-6 ವರ್ಷ ಇರ್ಬೋದಾ? ಇಲ್ರ. 10 ಇಲ್ರ. 15 ಮುಕ್ಕಾಲು. ನೀವ್ ಹೇಳೋದು ಯಾವ್ದು ಅಲ್ರ. ಹಾಗಾದ್ರೆ ಮುಂಚಿನ 16 ಹುಡುಗಿ ಕಂಡ್ರ ನನ್ನ ಮಗಳು. ನಿಮ್ಮ ಮಗಳ? ಎಲ್ಲಿ 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 ಎಲ್ಲಿ? ಇನ್ನು ನೀವ್ಯಾಕೆಲ್ಲ ನಿಂತಿದ್ರೆ ಗುಂಡು ಕಲ್ತಾರ? ಹೊತ್ತಾಯ್ತು, ಬೇಗ ಹೊರಡಿ ಹೊರಡಿ. ಅಲ್ಲ, ಇಲ್ಲಿ ನೋಡಿ, ಕಾಟ್ ನೋಡ್ಬೇಕು, ಹುಲಿ ನೋಡ್ಬೇಕು, ಜಿಂಕೆ ನೋಡ್ಬೇಕು, ಕರಡಿ ನೋಡ್ಬೇಕು, ಎಲ್ಲ ನೋಡ್ಬೇಕು ನಾವು. ನೋಡಿ ಹೊರಡಿ. ಅಮ್ಮ, ನೀವು ಕ್ಯಾಮರಾದಲ್ಲಿ ಏನೇ ತೆಗಿಬೇಕು ಅಂತೀರೋ ಆ ಕ್ಯಾಮರಾ ನಾನು ಕೊಡ್ಬೇಡಿ. ಎಲ್ಲ ನಾ ತಗೊಂಡ್ಬಂದ್ಬಿಡ್ತೀನಿ. ನೀವು ಇದನ್ನ ಕಣ್ಣು ಕೊಡ್ಬೇಡಿ. ಬಿಡಿ ನೀವೇ ಇಟ್ಕೊಳ್ಳಿ. ನೀವು ನಿಮ್ ಜೊತೆ ಒಬ್ಬನೇ ಮಗ ಅನ್ಯಾಯವಾಗಿ ಕಾಡು ಸುತ್ತೆ ಹಾಳಾಗೋಗ್ಬೇಡಿ. ಮೊದಲು ಊರು ಹೋಗಿ ಸೇರಿ ಸರ್. ನೀವು ಏನೇನ್ ತೆಗಿಬೇಕು ಅಂತಿದ್ದೀರೋ ಆ ಕಾಡು ಗುಡ್ಡ ಎಲ್ಲ ನಾ ತಗೊಂಡ್ಬಂದ್ಬಿಡ್ತೀನಿ. ನೋಡ್ರಿ ಸರ್. ನರಸಿಂಹ, ನರಸಿಂಹ, ನೀನ್ ಅಡ್ಡದಾರಿಲಿ ಹೋಗ್ತಾ ಇದೀಯಾ? ಮರ್ಯಾದೆ ನಮ್ ಜೊತೆ ಬಂದ್ಬಿಡು. ಸರ್, ನಾನು ಅಡ್ಡದಾರಿಲಿ ಹೋಗ್ತಾ ಇಲ್ಲ ಸರ್, ಗುಡ್ಡ ಹತ್ತಿ ಹೋಗ್ತಾ ಇದ್ದೀನಿ ಸರ್. ಇನ್ಯಾಕ್ ತರ ಗೊತ್ತಾಯ್ತು? ಹೊರಡಿ ಹೊರಡಿ ಬೇಗ. ಇದನ್ನೆಲ್ಲ ತಗೊಂಡ್ರು. ಯಜಮಾನ್ರೆ ನಮಸ್ಕಾರ. ನಿಮ್ ಕೆಲಸ ನೀವು ಹೊರಡಿ, ನಮ್ ಕೆಲಸ ನಾವು ಮಾಡ್ತೀವಿ. ನಂಗೆ ಅಯ್ಯ, ಕಾಡು ಸಹೋದರಗಳ, ಏನಪ್ಪ ಕಾಡಲ್ಲಿ ಇಷ್ಟು ದೂರ ನಡ್ಕೊಂಡ್ಬಂದ್ರು ನೋಡಕ್ಕೊಂದು ಪ್ರಾಣಿ ಸಿಗಲಿಲ್ಲ, ಒಂದು ಒಳ್ಳೆ ಕಥ ನೋಡ್ಲಿಲ್ಲ. ಪ್ರಾಣಿಗಳೇನು ಅವಳಿಯ ನಿಮ್ಮಂತ ಸೂಟು ಬೂಟವರಿಗೆ ಕಾಣೋದಿಲ್ಲ. ಕಂಡು ನಿಮ್ಮನ್ನ ಲಬಕ್ಕಂತ ತಿಂದಾಕ್ಬಿಡ್ತವೆ. ಅಯ್ಯಪ್ಪ, ಏನ್ ಹೇಳೋ, ನಿಸರ್ಗ ಎಷ್ಟು ಸೌಂದರ್ಯವೋ ಹಾಗೆ ಇಲ್ಲಿರೋ ಪ್ರಾಣಿಗಳು ಕೂಡ ಅಷ್ಟೇ ಸೌಂದರ್ಯ ಆಗಿದೆ ಕಣಿಗೆ. ಅಯ್ಯೋ, ಕಾಡ್ಗೆ ಕಡ್ಡ ಬಂದು ತೊಡೆಯ ಇನ್ ಮುಂದೋದ್ರೆ ಪಸಂದಿಲ್ಲ. ಇದಾಗಬೇಕು ಅಂದ್ರೆ ಅಪ್ಸಗ್ನ ಹೊಡೆಯ ಏನಯ್ಯ ಇದು? ಊರಲ್ಲೇ ಶಕುನ ನೋಡ್ತಾರೆ ಅಂದ್ರೆ ಇವು ಕಾಣೋದು ಈ ಹಳ್ಳ ಕೊಳ್ಳ ಆಯ್ತು. ಆ ಕಾರ್ ನೋಡಕ್ ಬರ್ರ ಕಾರಂದ್ರೆ ನಿನಗೋಗಿ ಹೇಳ್ತಲ್ಲ. ನಾನು ಹೆದರ್ತಾ ಇದ್ದೀನಿ. ಅಯ್ಯೋ, ನಮ್ಮ ವಂಶದ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ.
ನಮ್ ತಾತ ಒಂದ್ ಸಾರಿ ಕಾಡಿಗೆ ಗನ್ ಎತ್ಕೊಂಡು ಹೋಗಿ ಸತ್ತುಳಿ ನೋಡಿದು ಊರೊಳಗೆ ಹೊತ್ಕೊಂಡ್ ಬಂದ್ಬಿಟ್ರು. ಅದನ್ನ ನೋಡಿ ಬೆಂಗಳೂರು ಮಹಾರಾಜರು ಬಂಗಾರದ ಮೆಡಲ್ ಕೊಟ್ರು. ಮಹಾರಾಜರಿದ್ದು ಬೆಂಗಳೂರಲ್ಲ, ಮೈಸೂರಿನಲ್ಲಿ. ಮೈಸೂರು ಮಹಾರಾಜ ಬೆಂಗಳೂರು ಬಂದು ಕೊಟ್ರು. ಒಳ್ಳೆ ಪ್ರಶ್ನೆ ಆಯ್ತಲ್ಲ. ಏನು ಇದು ಸೌದೆ ಎಲ್ಲ ಹೊತ್ಕೊಂಡು ಬರೋ. ಈ ಕಾಡಲ್ಲಿ ಅಲ್ಲಿ ಇಲ್ಲಿ ಅಡಿಗೆ ಮಾಡಿದ್ರೆ ಚೆನ್ನಾಗಿರೋಲ್ಲ, ಇಲ್ಲೇ ಅಡಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಈ ನಂಜಿ ಇಲ್ಲಿ ಬಿಟ್ಟು ಹೋಗಿ ಒತ್ತು ಸರಿಯಾಗಿ ಗಂಜಿ ಮಾಡಿ ಎಲ್ಲಿದ್ರು ತಂದ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ನಮ್ ಜೊತೆ ಬಾ. ಬಾಯಿ ಮುಚ್ಕೊಂಡು ಬರ್ತಾ ಇದೆ ಸರ್. ಆದ್ರೆ ಇಲ್ಲಿ ಕಾಡಲ್ಲಿ ಮರಗಳಲ್ಲಿ ತರಕಾರಿ ಬೆಳೆಯುತ್ತಂತೆ. ಆ ತರಕಾರಿ ತುಂಬಾ ರುಚಿಯಾಗಿರುತ್ತಂತೆ. ಮರದಲ್ಲಿ ಅಲ್ಲಯ್ಯ, ಗಿಡದಲ್ಲಿ ಬೆಳೆಯೋದು. ಗಿಡದಲ್ಲಿ ಬೆಳೆಯೋದು ಮೂರಲ್ಲಿ, ಇಲ್ಲಿ ಮರಗಳಲ್ಲೇ ಬೆಳೆಯೋದು ಅಲ್ಲ. ಓ ಒಡಿಯ, ಈ ಮುಂಚೆಗೆ ನೀವು ನಂಬ್ತೀನಿಲ್ರ? ಇವ್ ನಂಬಿ ನಮ್ ಬೆಳೆಯನ್ನ ನಾವು ಬಿಟ್ಟು ಹೋಗಿಲ್ರ? ನಿಮ್ ಎಣ್ಣೆ ಬಂಗಾರದ ಗಟ್ಟಿ ಏನಯ್ಯ? ನಾನೇ ಮಾರವಾಡಿಗೆ ತಗೊಂಡಿಟ್ಬಿಡ್ತೀನ. ವಿಚಾರ ಬಟ್ಟೆನೋ ವಿಚಾರ ಯಾಕ್ರ? ನಾನು ಈ ಬಟ್ಟೆ ಉಟ್ಕೊಂಡು ನಿಮ್ ಜಾತ್ರೆ ಉಟ್ಕೊಂಡ ಕಾಣಲ್ವಾ? ಇದಕ್ಕೆ ನೀವೇ ಹೇಳ್ತೀಯ? ನೀವ್ ಯಾರು ಯೋಚನೆ ಮಾಡ್ಬೇಡ್ರ, ಈ ಊರ್ ಮನುಷ್ಯ ನನ್ನ ಕೈ ಮಾಡಿದ್ರ. ಅಯ್ಯಪ್ಪ, ಹೊತ್ತು ಜನ ಗಂಜಿ ಬೇಕಾ ಮಾಡುವ? ಏ ನಂಜಿ 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 ನಂಜಿ, ನೀನು ನನ್ನ ನಿಜವಾಗ್ಲೂ ಗುದ್ದು ಬಿಡ್ತೀಯಾ? ನಾನ್ ಗುದ್ದಿದ್ರೆ ನೀನ್ ತಡ್ಕೊಂತೀಯ? ತಮಾಷೆ ಹೇಳ್ಬೇಕಂದ್ರ. ಆಗ್ಲಿ, ಹೀಗೆ ಮಾತಾಡ್ತಿದ್ರೆ ಹಾಗೆ ಏನಾರು ಮಾಡೋಣ. ಏನಂದ್ರ? ಏನ್ ಮಾಡೋಣ್ರ? ಏನ್ ಮಾಡೋಣ? ಮೊದಲು ಅಡಿಗೆ ಮಾಡೋಣಪ್ಪ. ಬಂದ್ರ ಮುಂದೇನು ಆಕ್ಟಿವ್ ಆಗಿದೆ ಮುಂದಿನ ಹೋಗ್ತಾ ಇದ್ದಾನಲ್ಲ, ನಮ್ಗಿದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಆಗಿದೆ ಆಗಿದೆ. ಎಲ್ಲಿ ಬಂದ್ರ ಜಾರತ್ತೆ ಹುಷಾರ. ಏನ್ರ ನಮ್ ಕುಲದೇವತೆ ನಾಗರ ಹೊರಹಾಕಿದ್ರಲ್ರ, ಅದ್ ತಪ್ಪಿಸ್ಕೊಂಡಾಯ್ತ್ರ? ಅದ್ ಖಂಡಿತ ನಿಮ್ಗೆ ಬಿಡಲ್ರ, ನಾವ್ ಬರ್ತೀರಾ? ಏಯ್ ಬನ್ನೋ. ಏನ್ರ ಇದು ಒಳ್ಳೆ ತಲೆನೋ ಆಯ್ತಲ್ರ? ಬೆಕ್ಕು ನೋಡಿದ್ರೆ ಅಪ್ಶಕನ ಅಂತೀರಾ, ಹಾವು ನೋಡಿದ್ರೆ ಕುಲದೇವ್ರು ಅಂತೀರಾ. ಯಾವ ಸೀಮೆ ಜನರೇ ನೀವು? ಇದೆಲ್ಲ ಆದ್ರೆ ನಾವ್ ಗುರಿ ಮುಟ್ಟೋದ್ ಹೇಗೆ? ಬೇಕಾದ್ರೆ ಜಾಸ್ತಿ ದುಡ್ಡು ತಗೊಳ್ಳಿ. ಅದ ಆಗಲ್ಲ 14 ದುಡ್ಡು ಸಿಗ್ತಾ ಆಯ್ತಾ? ನಾವ್ ನಿಮ್ ಜೊತೆ ಬರಂಗಿಲ್ರ. ನಾಡ ನಿಮ್ ರೊಕ್ಕನೂ ಬೇಡ್ರ, ನೀವು ಬೇಡ್ರ. ಏಯ್ ನೋಡ್ರ, ನಿಂತ್ಕೊಳ್ರ. ನೀವ್ ಎತ್ತ ನೋಡ್ರ. ಏನೇ ಆದ್ರೂ ಲಕ್ಷ್ಮಣ್, ನೀವು ಹಾವು ಹೊಡಿಬಾರ್ದಾಗಿತ್ತು. ಏ ರಜನಿ, ಬಾ ನೀರ್ಗೆ. ಬಾ. ಯಾಕೆ ಹೆದರ್ಕಲ್ಲ? ಬರಲ್ವಾ ಬರಲ್ವಾ? ಆಟ ಬಾ ನೀರ್ಗೆ ಬಾ. ಸ್ವಲ್ಪ ತಿನ್ನೋಣ ಅನ್ಸ್ತಾ ಇದ್ದಲ್ಲ, ನನಗಂತ ಕಲಿನ. ಏನಾಯ್ತು? ಏನೂ ಇಲ್ಲ, ಮುಳ್ಳು.
ಸರಿ ಮನೆ ಬರ್ತಾ ಇದೆ. ಏನಾಯ್ತು ಏನಾಯ್ತು? ಮುಗಿಸ್ತಿದೆ ಅಂದ ಬಾಯಲ್ಲಿ ಹೊರ ಬರ್ತಿದೆ. ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ಬರಿಯಾ ಬಾಯ ನೆರೆ ಬಂದಿದೆ. ಅಯ್ಯೋ ಬಿಡಪ್ಪ ನಾನು ಬಂದ್ಬಿಟ್ಟು ಎಲ್ಲಾರು ಕಿರ್ಚ್ಬೇಡ. ಈಗೇನ್ ಮಾಡೋದು? ಏನಪ್ಪ ಈ ಕಾಡಲ್ಲಿ ಇವನ್ ಹೇಗೆ ಉಳಿಸೋದು? ದೊಡ್ಡಮ್ಮನ ಗುಡ್ಡಾಗಿ ಯಾವ ಕಚ್ಚಿದ್ದು ಮದ್ ಮಾಡ್ತಾರ ಇದೆಯಾ? ಹಂಗ ಅಡಿಗೆ ತಗೊಳ್ಳೋಣ. ಬೇಗ ಬೇಗ. ಯಾಕೆ ಅಜ್ಜ ಯಾಕೆ ಅಜ್ಜ? ಯಾರ ಅಯ್ಯೋ ಅಯ್ಯಪ್ಪ ಏನ ನನ್ನ ವೈದ್ಯರ ಮನೆ ಕರ್ಕೊಂಡು ಹೋಗಂದ್ರೆ ಈ ರೋಗಿ ಮನೆ ಕರ್ಕೊಂಡ್ ಬಂದ್ಯಲ್ಲ ಇವನು ಏನು ಅರ್ಥ ಇದ್ದಾನಲ್ಲ. ಆ ಪೆಟ್ಟಿಗೆ ತಗೊಂಡ್ ಬಾ. ಔಷಧಿ ಕೊಡೋದು ಬಿಟ್ಬಿಟ್ಟು ಅವರೇ ತಗೋತಾ ಇದಾರಲ್ಲ. ಮೊದಲಿನ ದಿನ ಬೇಗ ಔಷಧಿ ಕೊಡಿ. ಹಾವು ಕಚ್ಚಿ ತುಂಬಾ ಹೊತ್ತಾಯ್ತು. ಸರಿ ಏನೂ ಆಗಲ್ರ. ಓದ್ ಬಿಡೋದ್ಕೆ ಸರಿ ಅಂತಾರ. ಪಟ್ನವಾಗಿಲ್ಲ ಇವ್ರ ಬೆಟ್ಟದ ಮ್ಯಾಗ ಹೋಗಂಗಿಲ್ರ. ಊರು ವಾಪಸ್ ಕಳಿಸ್ಬಿಡ್ರ. ಯಜಮಾನ್ರೆ ನೀವೇನು ಪ್ರಯಾಣ ಬೆಳೆಸಿ ನಾನು ಇವರು ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ಹುಷಾರಾಗಿ ನರಳು ಒಂದು
ಥ್ಯಾಂಕ್ಸ್. ಮರೆತು ನಾನಿರುವೆ ನಿನ್ನಯ ತೋಳಲ್ಲಿ ಬಾಳಲ್ಲಿ ಸಂಗೀತ
ತಂದೆ ಬಳ್ಳಿ ಹಾಗೆ ಬಳುಕಿ ಬಂದು ಕಣ್ಣಲ್ಲಿ ಕೊಂಡೋಳೆ ಮಳ್ಳಿ ಹಾಗೆ ಆಸೆ ಕೆಣಕಿ ನಗುತ್ತಾ ನಿಂದೋಳೆ ಹಲೋ ನಮಸ್ಕಾರ. ನಮಸ್ಕಾರ. ಏಯ್ ಮೋಹನ್, ಕಂಗ್ರಾಚುಲೇಷನ್. ರಜನಿ ಎಂಬ ಸೀತಾದೇವಿಗೆ ಲಕ್ಷ್ಮಣನು ಅವನ ಶ್ರೀಮತಿಯು ಪ್ರೀತಿಯಿಂದ ಕೊಡುವ ನೆನಪಿನ ಕಾಣಿಕೆ. ವಿಡಿಯೋ ಕ್ಯಾಮ್ರಾ. ಏಯ್ ನೋಡಿದ್ಯಾ, ನನ್ನ ಫ್ರೆಂಡ್ ಎಂಥ ವಿಡಿಯೋ ಕ್ಯಾಮ್ರಾ ಪ್ರೆಸೆಂಟ್ ಮಾಡಿದ್ದಾನೆ. ಒಳ್ಳೆ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಇದಾಗಿದೆ. ಓಸಿ ಸಿಕ್ಕಿರೋದು ಫಸ್ಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್. ಸರಿ ಒಂದೊಳ್ಳೆ ಸ್ವೀಟ್ ಸ್ಮೈಲ್ ಕೊಡಿ. ಆಹಾ, ಇದು ಸ್ವೀಟ್ ಸ್ಮೈಲ? ಹಾಗಲ್ಲ ರೀ, ಹೀಗೆ. ಇಲ್ಲಿ ಬೇಗ ಸ್ವೀಟ್ ಸ್ಮೈಲ್ ಕೊಡಿ. ಇದು ವಿಡಿಯೋ ಶೂಟ್ ಮಾಡೋ ಟೈಮಾ? ಬಾಯ್ ಬಾಯ್ಲಿ, ನಾನು ಹೇಳ್ಕೊಡ್ತೀನಿ ಹೇಗೆ ಶೂಟ್ ಮಾಡೋದು ಅಂತ. ಸ್ವಲ್ಪ ನಿಲ್ಲಿ. ಊರ್ ಕಣ್ಣು, ಮಾರಿ ಕಣ್ಣು, ಓಟದ ಕಣ್ಣು ಎಲ್ಲ ಪಟ್ ಅಂತ ಮುರಿದು ಚಟ್ ಅಂತ ಸಿಡ್ದೋಗ್ಲಿ. ಎರಡೆರಡು ಮಕ್ಕಳನ್ನೆತ್ತಿ 100 ವರ್ಷ ಚೆನ್ನಾಗಿ ಬಾಳಿ. ಹೇಳುತ್ತಾ? ಬಲ್ಗಾಲಿಟ್ಟು ಒಳಗ್ ಬನ್ನಿ. ಮನೆ ತುಂಬಾ ಚೆನ್ನಾಗಿದೆ ಅಲ್ಲ? ನಿಮ್ ಡ್ಯಾಡಿ ಆರತಿ ಮಾಡೋದಕ್ಕೆ ಒಂದು ಮುತ್ತೈದೆಯನ್ನು ಕೂಡ ರೆಡಿ ಮಾಡಿದ್ದಾರೆ. ನಿನ್ ಹೆಸರೇನಮ್ಮ? ನನ್ನ ಹೆಸರು ನರಸಮ್ಮ. ಅಲ್ಲಿ ನರಸಿಂಹ, ಇಲ್ಲಿ ನರಸಮ್ಮ. ನಿಮ್ದು ಯಾವೂರು? ನಂದು ಜೇನ್ಗುಡಿ ಎಸ್ಟೇಟ್. ಜೇನ್ಗುಡಿ ಎಸ್ಟೇಟಾ? ಆ ನರಸಿಂಹ ನಿನ್ಗೆ ಗೊತ್ತಾ? ಏನ್ ಹೇಳ್ತಾ ಇದೆಯಾ? ಅಲ್ಬೇಡಮ್ಮ, ನರಸಿಂಹನೇ ನನ್ ಗಂಡ. ಗಂಡ? ಅವನಿಗಿನ್ನ ಮದ್ವೆನೇ ಆಗಿಲ್ಲ ಅಂದ? ಓಹೋ, ನಮಗ್ ಗೊತ್ತಿಲ್ದೇನೆ ಇಲ್ಲೊಂದ್ ಸೆಟಪ್ಪ. ಇರ್ಲಿ ಇರ್ಲಿ, ನಾಳೆನೆ ಡ್ಯಾಡಿಗೆ ಹೇಳಿ ಅವನ ಕೆಲಸದಿಂದ ಓಡಿಸ್ತೇನೆ. ಅಯ್ಯೋ, ಚಿಕ್ಕ ಯಜಮಾನ್ರೆ, ದಯವಿಟ್ಟು ಹಾಗೆ ಮಾಡಬೇಡಿ. ಹೆಣ್ಣು ದಿಕ್ಕಿದ್ದ ಮನೆ ಅಂತ ಹೇಳಿ ನಾನೇನೋ ಗೆಟಪ್ ಮಾಡಕ್ ಹೋಗಿ ಈ ತರ ಸೆಟಪ್ ಆಗೋಯ್ತು. ನಾನೇ ನರಸಿಂಹ. ಹೌದಾ? ಅಚ್ಚರಿ, ಮಾವ ಇಲ್ಲಿ? ಇಲ್ಲೇ ಇದೀನಲ್ಲಮ್ಮ, ನಿಮಗಿಂತ ಮೊದಲೇ ಬಂದು ಕಾಯ್ತಾ ಇದ್ದೀನಿ. ಕೂತ್ಕೊಳ್ಳಿ. ಡ್ಯಾಡಿ, ಇಂಥ ಒಳ್ಳೆ ಏರಿಯಾನಲ್ಲಿ ಇಷ್ಟು ದೊಡ್ಡ ಬಂಗ್ಲೆ ಕೊಡ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಒನ್ ಮೋರ್ ಹ್ಯಾಪಿ ನ್ಯೂಸ್ ಮೈ ಡಿಯರ್ ಯಂಗ್ ಮ್ಯಾನ್. ಅದು ಕೇಳಿದ ಮೇಲೆ ನೀನು ನನಗೆ ಒಂದಲ್ಲ ಡಬಲ್ ಥ್ಯಾಂಕ್ಸ್ ಹೇಳ್ತೀಯಾ? ಏನ್ ಡ್ಯಾಡಿ ಅದು? ನಮ್ಮ ಎಸ್ಟೇಟ್ ಓನರ್ಸ್ ಅಸೋಸಿಯೇಷನ್ ಇಂದ ಲಂಡನ್ಗೆ 5 ಜನ ಡೆಲಿಗೇಟ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. ಅವರಲ್ಲಿ ನೀನು ಒಬ್ಬ. 1 ತಿಂಗಳು ಟೂರು. ಕಂಗ್ರ್ಯಾಚುಲೇಷನ್. ನನ್ನೂ ಒಂದು ಕಂಗ್ರಾಚುಲೇಷನ್ ಇರ್ಲಿ. ಯಾಕೋ ಡಬಲ್ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಡಲ್ ಆಗಿದೆಯಾ? ಯಜಮಾನ್ರೆ, ಹೊಸ ಮನೆ, ಹೊಸ ಹೆಂಡತಿ, ಇವ್ರು ನನ್ನ ಬಿಟ್ಟು 1 ತಿಂಗಳು ಇರ್ಬೇಕಲ್ಲ ಅಂತ ಡಲ್ ಆಗಿದ್ದಾರೆ. ಅದಕ್ಕ ಮೋಹನ್, ದಿಸ್ ಈಸ್ ಯುವರ್ ಬಿಸ್ನೆಸ್ ಟ್ರಿಪ್. ಯಾರು ಫ್ಯಾಮಿಲಿ ಸಮೇತ ಹೋಗ್ತಾ ಇಲ್ಲ. ಯು ಗೋ ಅಲೋನ್ ನಾವು. ಆಮೇಲೆ ನಿನ್ನು ರಜನಿನು ವರ್ಲ್ಡ್ ಟೂರ್ ಕಳಿಸ್ತೀನಿ. ಏನ್ರಿ, ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ. ಆಯ್ತು ಏನ್ರಿ? ಆಯ್ತು ಮಗನೇ, ಲಂಡನ್ ಹೋಗ್ತಾ ಇದೀಯಾ? ಧೂಮಪಾನ ಮಾಡಲ್ಲ, ಕುಡಿಯಲ್ಲ, ಮಾಂಸ ತಿನ್ನಲ್ಲ ಅಂತ ಪ್ರಮಾಣ ಮಾಡು. ಏಯ್, ಏನದು? ಅಯ್ಯೋ, ನಿಮ್ದಲ್ಲ. ಮಹಾತ್ಮ ಗಾಂಧಿಯವರು ಲಂಡನ್ ಹೋದಾಗ ಅವ್ರ ತಾಯಿ ಹೇಳಿದ್ರಂತೆ, ನಾನು ಸೀರೆ ಹುಟ್ಟಿದ್ದೆ ನೋಡಿ ನಿಮಗೆ. ಮೊದಲೆಲ್ಲ ಹೆಣ್ಣು ಅಂದ್ರೆ ಉರಿದು ಬೀಳ್ತಿದ್ದೆ. ಈಗ ನಿನ್ನ ಬಿಟ್ಟು 1 ನಿಮಿಷನೂ ನನ್ನ ಕೈಲಿರಕ್ಕಾಗಲ್ಲ. ಅಂಥದ್ರಲ್ಲಿ 1 ತಿಂಗಳು ಫಾರಿನ್ಗೆ ಹೇಗೆ ಹೋಗ್ಲಿ? ದೂರ ಇಟ್ಟು ಸೇರುವಾಗ ಸಿಗೋ ಆನಂದ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಅಂತ ಕೇಳಿದ್ದೀನಿ. 1 ತಿಂಗಳು ನಿಮ್ಮಿಂದ ದೂರ ಇದ್ದು ನೀವು ಹಿಂತಿರುಗಿ ಬಂದಾಗ ನಿಮ್ಮನ್ನು ನೋಡ್ತೀನಲ್ಲ, ಆ 1 ನಿಮಿಷಕ್ಕೋಸ್ಕರ ನಾನು ಆಸೆಯಿಂದ ಕಾಯ್ತಾ ಇರ್ತೀನಿ. ಹುಚ್ಚಿ,
ಆ ಒಂದು ನಿಮಿಷದಲ್ಲಿ ಸಿಗೋ ಸುಖಕ್ಕಾಗಿ 30 ದಿವಸ ಒಬ್ಬರನ್ನೊಬ್ಬರನ್ನ ಬಿಟ್ಟು ಸಂಕಟ ಪಡ್ಬೇಕಾ? ನೋನು, ಅಂಥ ಶಕ್ತಿ ನನಗಿಲ್ಲ. ಹಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ. ಒಂದು ತಿಂಗಳು ಕಳೆದ್ರೆ ನನ್ ರಜನಿ ಹೊಟ್ಟೆಲಿರೋ ನನ್ ಮಗ ಇನ್ನೊಂದು ತಿಂಗಳು ದೊಡ್ಡವನಾಗಿರ್ತಾನೆ ಅಂತ ದಿನ ಲೆಕ್ಕ ಹಾಕ್ತಾ ಇರಿ, ಶಕ್ತಿ ತಾನಾಗೇ ಬರುತ್ತೆ. ಮೈ ಗಾಡ್, ನೀನು ಅಮ್ಮ ಆಗ್ತೀಯಾ? ನೀವು ಅಪ್ಪ ಆಗ್ತೀರಾ? ಇನ್ಮೇಲೆ ನೀನು ವಿಡಿಯೋ ಕ್ಯಾಮ್ರಾ ಹೊತ್ಕೊಂಡು ಅಲ್ಲಿ ಓಡಾಡಿ ಆಯಾಸ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ಈಗಲೇ ನನ್ನ ವಿಷಯನ ಅಪ್ಪನ ಹೇಳ್ಬಿಡ್ತೀನಿ. ಅಯ್ಯೋ, ಈಗಲೇ ಬಿಡಲ್ರಿ. ಇಂಥ ಸಂತೋಷ ಸುದ್ದಿ ತಿಳಿದ್ರೆ ಮಾವ ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ. ಸಮಯ ನೋಡಿ ನಾನೇ ಹೇಳ್ತೀನಿ. ನಿಜನೇ, ಅಟ್ಲೀಸ್ಟ್ ಲಕ್ಷ್ಮಣ ಹೇಳ್ತೀನಿ. ಓಕೆ. ಹಲೋ, ಓಹೋ, ಏನಾ? ನಾನ್ ಚಿಕ್ಕಪ್ಪ ಆಗ್ತಿದ್ದೀನ. ರಜನಿ ಪ್ರೆಗ್ನೆಂಟ್ ಅಂತೆ. ವೆರಿ ಗುಡ್. ಅತ್ಗೆ ಹೇಳೋ, ಗಂಡು ಮಗು ಹೆತ್ರೆ ಗೋಲ್ಡ್ ಚೈನ್ ತಗೊಂಡ್ ಮಾಡ್ತೀನಿ, ಹೆಣ್ಣು ಮಗು ಹೆತ್ರೆ ಕಾಟನ್ ಫ್ರಾಕ್. ಆಯ್ತಾ? ಫಾರಿನ್ ಹೋಗ್ತಿದ್ಯಾ? ಏನೋ ನ್ಯೂಸ್ ನ್ಯೂಸ್ ಹೇಳ್ತಾ ಇದೀಯಾ? ಓಕೆ ಓಕೆ, ನಾನು ಬಂದು ನೋಡ್ತೀನಿ. ಗುಡ್ ನೈಟ್. Hi, Lakshmi. How are you? Fine. Our mate Mr. Mohan. Hello, ಮಗ. Hello. ಹೋಗ್ತಾ ಇದ್ದಾರೆ. ಜಗ್ಗು, ಜಗದೀಶ್, ಕಿಟ್ಟಿ and ಲಕ್ಷ್ಮಣ್. ಫ್ಲೈಟ್ ಗೊತ್ತಾಯ್ತಪ್ಪ. ಓಕೆ, ಅಂಕಲ್, ಅವರು ಸಾಮಾನ್ಯದವರಲ್ಲ. ನನಗೆ ಗೊತ್ತಪ್ಪ. ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಗ, ಇನ್ನೊಬ್ಬ ಪೊಲೀಸ್ ಐಜಿ ಮಗ, ಮೂರನೇವನು ನ್ಯಾಯಮೂರ್ತಿಗಳ ಮಗ. ಅವರು ಹುಟ್ಟಿರೋ ದೊಡ್ಡ ಮನೇಲಾದ್ರೂ ಈ ಊರಲ್ಲಾಗೋ ಗಲಾಟೆಗಳಿಗೆಲ್ಲ ಅವರೇ ಕಾರಣ. ಅವ್ರ ಜಾತಕ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಆಗಿರೋ ಕೃಷ್ಣಮೂರ್ತಿಗಳ ಹತ್ರ ಇದೆ. ಆ 3 ಜನನ ಒಳಗಾಕ್ಸಿ ಕಡೆ ಪಕ್ಷ 1 ವರ್ಷವಾದ್ರೂ ಕಠಿಣ ಶಿಕ್ಷೆ ಕೊಡ್ಸೋದು ಯಾವಾಗ ಅಂತ ಅವ್ರು ಕಾಯ್ತಾ ಇದ್ದಾರೆ. ಅಂಕಲ್, ಅದು ಆಗದೆ ಇರೋ ಕೆಲಸ ಅಂಕಲ್. ನಿಮಗೆ ಗೊತ್ತಿಲ್ಲ, ಮಡಿಕೇರಿಯಲ್ಲಿ ಹಾಡ್ ಹಗಲಲ್ಲಿ ಅವರಿಗೆ ಮಾಡಿದ ಎಷ್ಟು ಅಕ್ರಮಗಳನ್ನ ನಾನ್ ಫೋಟೋ ತೆಗೆದು ಪೇಪರ್ ಕಳಿಸ್ದೆ. ಆದ್ರೆ ಒಂದು ಸಹ ಪಬ್ಲಿಷ್ ಆಗಿಲ್ವಲ್ಲ. ಅದು ಹೇಗೆ ಸಾಧ್ಯ? ಅವರುಗಳಿಗೆ ಪಾಲಿಟಿಕ್ಸ್ ನಲ್ಲಿ, ಪೊಲೀಸ್ ನಲ್ಲಿ ಅಷ್ಟು ಇನ್ಫ್ಲೂಯೆನ್ಸ್ ಇದೆ. ಅಂಕಲ್, ನೀವು ಯಾವಾಗ ಮದ್ರ? ಥ್ಯಾಂಕ್ ಯು ಡ್ಯಾಡ್. ಥ್ಯಾಂಕ್ ಯು. ಹ್ಯಾಪಿ ಫ್ರೆಂಡ್ಸ್ ಅಲ್ಲ. ಥ್ಯಾಂಕ್ ಯು. ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಗೋ ಅಂಡ್ ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್, ಮೈ ಡಿಯರ್ ಬಾಯ್ಸ್. ಇಷ್ಟು ದಿವಸ ನಮ್ಮ ಹುಡುಗರು ಮಾಡಿದ ಅಪರಾಧನ ಹೇಗೋ ಮುಚ್ಚಿಡ್ತಾ ಇದ್ರು. ಆದ್ರೆ ಈ ನಾರಾಯಣ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅವ್ರನ್ನ ಹೇಗೆ ತಪ್ಪಿದ್ದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಹೋಗಿ ಹೋಗಿ ಕೇಸು ಕೃಷ್ಣಮೂರ್ತಿ ಕೆಲಸಕ್ಕೆ ಹಾಕೊಂಡಿದೆ. ಅವನು ಲಂಚ ರುಶ್ವತ್ತು ಒಂದೂ ಮುಟ್ಟವನಲ್ಲ. ಮಾತಾಡಿದ್ರೆ ನ್ಯಾಯ, ನೀತಿ, ಧರ್ಮ ಅಂತ ಒಟ್ಕೊಡ್ತಿರ್ತಾನೆ. ಅಯ್ಯೋ, ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಅವನ್ನ ಹೇಗಾದ್ರೂ ಬುಟ್ಟಿಗೆ ಹಾಕೊಳ್ಬೇಕು ಅಂತಾನೆ ಇವತ್ತಿಲ್ಲಿ ಕರೆದಿರೋದು. ನಮಸ್ಕಾರ. ನಮಸ್ಕಾರ. ಬನ್ನಿ ಕೃಷ್ಣಮೂರ್ತಿಗಳೇ. ಕೋರ್ಟಿಗೆ ಬರೋದು ಲೇಟ್ ಅಂತಂದ್ರೆ ಮನೆಗೆ ಕರೆದ್ರು ಬರೋದು ಲೇಟೇ. ಯಾರೋ ಒಂದಿಬ್ರು ಕಕ್ಷಿದಾರ ಬಂದಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಕೂತ್ಕೊಳ್ಳಿ. ಹಲೋ ಸರ್, ಅದು ಇದೆ, ತಗೊಳ್ಳಿ. ಮಿಸ್ಟರ್ ಕೃಷ್ಣಮೂರ್ತಿ, ನಾರಾಯಣ ಸ್ವಾಮಿ ಕೊಲೆಗೂ ನನ್ನ ಮಗನಿಗೂ ಯಾವ ಸಂಬಂಧವೂ ಇಲ್ಲ. ಒಂದು ವೇಳೆ ಹಾಗೇನಾದ್ರು ಇದ್ದಿದ್ರೆ ಅವನ್ನ ಕಾನೂನು ಹಿಡಿದಿಂದ ಹೇಗೆ ತಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. FIRನ ಹೇಗೆ ಬದಲಾಯಿಸ್ಬೇಕು ಅಂತ ನನಗೆ ಗೊತ್ತು. ಆದ್ರೆ ನಾನು ಸತ್ಯಕ್ಕೆ ಬೆಲೆ ಕೊಡೋನು. ಆಪೋಸಿಟ್ ಲಾಯರ್ನ ಆರ್ಗ್ಯುಮೆಂಟ್ ನಲ್ಲಿ ನಾನು ಹೇಗೆ ಬಗ್ಗು ಬಡಿತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಕೊಲೆ ಕೇಸ್ನಲ್ಲಿ ನಮ್ಮ ಮಕ್ಕಳ ಹೆಸರು ವಿಚಾರಣೆಗೆ ಬರೋದು ನನಗಿಷ್ಟವಿಲ್ಲ. ಆದ್ರಿಂದ ಈ ಕೊಲೆ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ನಾನು ಇಷ್ಟಪಡ್ತಿಲ್ಲ. ಡಿಫೆನ್ಸ್ ಲಾಯರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನೇ ವಾದ ಮಾಡಿದ್ರು ತೀರ್ಪು ಕೊಡೋನು ನಾನು. ಯಾವ್ಯಾವ ಪಿನಲ್ ಕೋಡ್ನ ಹೇಗೆ ಉಲ್ಟಾ ಸೀದಾ ಮಾಡ್ಬೇಕನ್ನೋದು, ನಮ್ಮ ಮಕ್ಕಳನ್ನ ಹೇಗೆ ಉಳಿಸ್ಕೋಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಕ್ರಿಮಿನಲ್ ಕೇಸ್ನಲ್ಲಿ ನಮ್ಮಂಥ ಧರ್ಮಸ್ಥಳ ಹೆಸರು ಬರೋದು ನನಗಿಷ್ಟ ಇಲ್ಲ. ಆದ್ರೂ ನಮ್ಮ ಮಕ್ಕಳು ತುಂಬಾ ಸಭ್ಯಸ್ಥರು. ಅದಕ್ಕಾಗಿ ಫ್ರೆಂಡ್ಲಿ ಹೇಳ್ತಿದ್ದೀನಿ, ಈ ಕೇಸನ್ನ ವಾಪಸ್ ತಗೊಳ್ಳಿ. ನೀನ್ ಹೇಳಿದಾಗೆ ನಿಮ್ಮ ಮಕ್ಕಳು ಸಭ್ಯಸ್ಥರು ಅಂತ ಕೋರ್ಟ್ ತೀರ್ಮಾನ ಮಾಡಿದ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ. ನನ್ನ ಸರ್ವಿಸ್ ನಲ್ಲಿ ನಾನೊಂದು ಕೇಸ್ ತಗೊಂಡ್ರೆ ವಿಚಾರ ಮಾಡಲ್ಲ, ಮಾಡೋದು ಇಲ್ಲ. ನಿಮ್ಮ ವಾದ ನೀವು ಮಾಡಿ, ನನ್ನ ವಾದ ನಾನ್ ಮಾಡ್ತೀನಿ. ಯಾವ ಸುಳ್ಳು ಯಾವ ನಿಜ ಅಂತ ಕೋರ್ಟ್ ತೀರ್ಮಾನ ಮಾಡಿ. ಎಕ್ಸ್ಕ್ಯೂಸ್ ಮೀ ಡ್ಯಾಡ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ತೀನಿ. ಇವರೆಲ್ಲ ನಮ್ಮ ಕ್ಲೋಸ್ ಫ್ರೆಂಡ್. ಇವನು IG ರಾಮನಾಥ್ ಮಗ ಜಗ್ಗು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಗ. ನೀವು ಬಹಳ ಕಿಲಾಡಿದ್ದೀರಲ್ಲ ಸರ್. ಇದು ನಮ್ಮ ಕೇಸ್ ಮುಚ್ಚಿಡೋಕೆ ಅಡ್ವಾನ್ಸ್ 20,000 ರೂಪಾಯಿ. ನೀವು ಕೇಸ್ ವಿತ್ಡ್ರಾ ಮಾಡಿದ್ಮೇಲೆ
₹90,000 ನಿಮ್ ಮನೆಗೆ ಬಂದು ತಲುಪುತ್ತೆ. ನನ್ನನ್ನು ಮಾರ್ಕೆಟ್ನಲ್ಲಿ ಮಾರಾಟಕ್ಕಿರೋ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರೇನು? ನೀವು ಯಾರ ಹತ್ರ ಮಾತಾಡ್ತೀರ ಅಂತ ಗೊತ್ತು ತಾನೆ? ಗೊತ್ತಿದೆ ಮಿಸ್ಟರ್ ಕೃಷ್ಣಮೂರ್ತಿ. ಈ ಹಣ ಬದುಕಿರೋರು ಸಾಯಿಸುತ್ತೆ, ಉಳಿಸುತ್ತೆ. ನಮ್ಮನ್ನು ಎದುರು ಹಾಕೋದು ಒಂದೇ, ನಾಗರವನ್ನು ಕೇಳ್ಕೋದು ಒಂದೇ. ಮೈಂಡ್ ನನ್ನ ಲಾಯರ್ಗಿರಿ ಒಳಗೆ ನಿಮ್ಮಂತ ಎಷ್ಟೋ ಬಟ್ಟೆಗಳನ್ನು ನೋಡ್ಬಿಟ್ಟಿದ್ದೀನಿ. ಯಾವ ಹಾವನ್ನ ಹೇಗೆ ಬಲಿ ತಗೋಬೇಕು ಅಂತ ಈ ಮುಂಚೆ ಗೊತ್ತು. ಬರ್ತೀನಿ. ಹಲೋ, ಎಸ್.ಐ. ಫೈನಾನ್ಸ್ ಹಿಯರ್. ಹಾ, ಗೀತಾ ಮಾತಾಡ್ತಿರೋದು. ಹಾಯ್ ರಜನಿ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಎಲ್ಲಿಂದ ಮಾತಾಡ್ತಿದ್ಯಾ? ಇಲ್ಲಿ ಸಿಟಿನಲ್ಲಿ ಮಾವ ನಮಗೋಸ್ಕರ ಒಂದು ಹೊಸ ಬಂಗ್ಲೆ ಕೊಡ್ಸಿದ್ದಾರೆ. ಅಲ್ಲಿಂದಲೇ ಮಾತಾಡ್ತಾ ಇದ್ದೀನಿ. ಈಗ ನನ್ನ ಅಕ್ಕ ಬಂತ? ಇಲ್ಲ ಕಣೆ, ಅವರು ಲಂಡನ್ ಹೋದ್ರು. ಇಲ್ಲಿಗೆ ಬಂದಾಗ್ಲಿಂದ ಅವ್ರನ್ನ ಕಳಿಸ್ಕೊಡೋ ಗಡ್ಬಿಡಿಲೇ ಇದ್ದೆ. ಮಾವ ಕೂಡ ಇವತ್ತು ಮೆಡ್ರಾಸ್ ಹೋದ್ರು. ಇವತ್ತು ಸ್ವಲ್ಪ ಫ್ರೀ ಆಯ್ತು, ಅದಕ್ಕೆ ಫೋನ್ ಮಾಡಿದೆ. ಮನೇಲಿ ಯಾರು ಇಲ್ಲ ಅಂತ ನಿನಗ್ ಬೇಜಾರಲ್ವಾ? ಒಂದ್ ಕೆಲಸ ಮಾಡೋಣ, ಹಳೆ ಗ್ಯಾಂಗೆಲ್ಲ ಸೇರಿ ಪಿಕ್ನಿಕ್ ಹೋಗೋಣವಾ? ಇಷ್ಟು ಕೂತ ಇದೆಯಾ? ಎಲ್ಲ ನಿನ್ನ ಹತ್ರ ಇದೆ ಅಂತ ನಮ್ಮನೆ ಆಟ ಆಡ್ತಾ ಇದ್ದು ನಮ್ಮ ಮಗನೇ. ಏನ್ ಗೊತ್ತಾ? ಗೊತ್ತು. ಹಾಗಾದ್ರೆ ಹಾಕೋ. ಹಾಕಲ್ಲ ಹಾಕಲ್ಲ, ಜೀವ ಸಹಿತ ಬಿಡಲ್ಲ. ಏನಾರು ಮಾಡ್ಕೋ, ಬಿಡಲ್ಲ. ಓಕೆ, ಏನ್ ವಿಷಯ? ನೀನ್ ಆರೋಗ್ಯ ತಾನೆ? ಆರೋಗ್ಯವಾಗಿದ್ದೀನಿ. ಲಕ್ಷ್ಮಣ್ ಮನೆ ಬಂದ್ರೆ ಫೋನ್ ಮಾಡಕ್ ಹೇಳ್ತೀರಾ ಪ್ಲೀಸ್? ಥ್ಯಾಂಕ್ ಯು. ನರಸಿಂಹ, ನಾನು ನೀಡ್ಬೇಕು. ಎದುರು ಬೇಡ. ರಜನಿ, ಹೇ ರಜನಿ. ರಜನಿ, ಯಾಕಂತ ಇದೆಯಾ? ದಯವಿಟ್ಟು ನಿನ್ನ ಮುಟ್ಟಬೇಡಿ. ಯಾಕೆ? ನಾನೇನಂತ ಪಾಪ ಮಾಡಿದ್ದೀನಿ? ಪಾಪಿ, ನಾನು ಪಾಪಿ. ಒಂದು ಹೆಣ್ಣಿಗೆ ಪ್ರಾಣಕ್ಕಿಂತಲೂ ಮುಖ್ಯವಾದ್ದು ಶೀಲ.
ನಾನು ಅದನ್ನೇ ಕಂಡ್ಬಿಟ್ಟೆ. ರಜನಿ, ನೀನೇನ್ ಹೇಳ್ತಾ ಇದೀಯಾ? ನೀವು ಊರಿಗೆ ಹೋದ್ಮೇಲೆ ಜಗ್ಗು, ಜಗದೀಶ್, ಕಿಟ್ಟಿ ಮನೆಗೆ ನುಗ್ಗಿ ನನ್ನನ್ನ ಬಲವಂತವಾಗಿ ಕೇಳಿಸ್ಬಿಟ್ರು. ನಾನು ಕಂಡು ಕನ್ಫ್ಯೂಜಾಗಿ ಹೃದಯ ಕುತ್ಕೋತಿದ್ಲು. ಮುತ್ತೈದ್ಯಾಗಿ ಸಾಯೋದೆ ಮೇಲೂ ಹೌದು, ನಾನು ಬಿಟ್ಟಿರ್ಬಾರ್ದು. ಇನ್ನೊಂದ್ಸರಿ ಆ ಮಾತು ದಯವಿಟ್ಟು ಆಗ್ಬೇಡ. ನಿನ್ನನ್ನು ಬಿಟ್ಟು ನಾನು 3 ಘಳಿಗೆನೂ ಇರ್ಲಾರೆ. ಹಾಗೆ ಹೇಳ್ಬೇಕು. ಪ್ರಪಂಚದಲ್ಲಿ ಯಾವುದೇ ವಸ್ತುನಾಗ್ಲಿ ಜೀವನಾಗ್ಲಿ ಅತಿ ಪ್ರೀತಿಸ್ಬಾರ್ದು. ಏನಾದರೂ ಕಮ್ಮಿ ಆದ್ರೆ ಅದು ಇರೋದಕ್ಕೆ ಕಷ್ಟ ಆಗುತ್ತೆ. ನಿನ್ನ ಜೀವನ ಹೆಚ್ಚು ಕಮ್ಮಿ ಆಗಕ್ಕೆ ನಾನ್ ಬಿಡಲ್ಲ ರಜನಿ. ಹಾಗೊಂದು ವೇಳೆ ಏನಾದ್ರೂ ಆಗಿ ನಿನ್ನ ಕಳ್ಕೊಂಡ್ರೆ ಒಂದು ಕ್ಷಣನೂ ನಾನು ಬರ್ತಿರೋಲ್ಲ. ನಾವಿದ್ದು ಒಟ್ಟಿಗೆ ಬಾಳಲೇಬೇಕು. ಸತ್ರು ಜೊತೆಲೇ ಸಾಯ್ಬೇಕು. ಸ್ವರ್ಗದಲ್ಲೂ ಜೊತೆಲೇ ಇರ್ಬೇಕು. ಹಾಯ್ ರಜನಿ. ರಜನಿ, ಏನಾಯ್ತು? ರಜನಿ, ಯಾಕೆ ಹೇಳ್ತಿದ್ಯಾ? ರಜನಿ, ರಜನಿ, ಒಂದು ಹೆಣ್ಣಿನ ಶೀಲಹರಣ ಆದ್ರೆ ಆ ಹೆಣ್ಣಿಗೆ ಬಹಿಷ್ಕಾರ ಹಾಕೋ ಸಮಾಜ ಅದಕ್ಕೆ ಕಾರಣವಾದ ಗಂಡಸನ್ನು ಮಾತ್ರ ಬಿಟ್ಬಿಡುತ್ತೆ. ಎಂಥ ಮೂರ್ಖತನ. ಆದ್ರೆ ಆ ಮೂರ್ಖ ಆಗೋಕ್ ನಾನು ಇಷ್ಟಪಡಲ್ಲ. ನಾನು ಪ್ರೀತಿಸೋದು ನಿನ್ನ ದೇಹನಲ್ಲ, ನಿನ್ನ ಹೃದಯನ. ಏನೇ ಆಗ್ಲಿ ನೀನು ಹೇಳ್ತೀನಿ. ನೀನಿಲ್ದೆ ನಾನಿರಲ್ಲ. ಈಗಲೂ ಹೇಳ್ತೀನಿ, ಇನ್ಮೇಲೆ 1 ನಿಮಿಷ ಸಹ ನಾನೇನು ಬಿಟ್ಟಿರಲ್ಲ. ಹೌದು ರಜನಿ. ಸರಿ. ಮಲ್ಕೋ. ಲಕ್ಷ್ಮಣ್,
ಡ್ಯಾಡಿ ಅಂತಸ್ತು ಗೌರವ ಎಲ್ಲ ಮರೆತು ಅವ್ರನ್ನ ಲಾಕಪಲ್ಲಿ ಹಾಕಿದೆಯಲ್ಲ ಇದು ನಿನಗೆ ನ್ಯಾಯನಾ? ಅವ್ರು ನನ್ನ ಮಾತ್ರ ಅಲ್ಲ, ನಿನ್ನೂ ಅವ್ರ ಮಗ ಅಂತ ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ನೀ ಕೊಟ್ಟ ಕಾಣಿಕೆ ಬೇಡಿ ಅಲ್ಲ. ಕಡೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ನ ಪೊಲೀಸ್ ಬುದ್ಧಿನ. ಮೋಹನ್, ನಿನ್ನ ಮನಸ್ಸಿನ ತಲೆಮಾರು ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ನಿನ್ನ ಸ್ನೇಹಿತ ಇರ್ಬೋದು, ಆದ್ರೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ, ಅದಕ್ಕೆ ಭೇದ ಭಾವ ಬಂಧುತ್ವ ಯಾವುದೂ ಇಲ್ಲ. ಮೋರೋವರ್, ನಿಮ್ಮ ತಂದೆನ ಅರೆಸ್ಟ್ ಮಾಡಿರೋ ಕಾರಣ ಸಾಮಾನ್ಯವಾದದಲ್ಲ, ಕೊಲೆ ಆಪಾದನೆ. ಡ್ಯಾಡಿನೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಏನ್ ಆಧಾರ? ಲಾಯರ್ ಕೃಷ್ಣಮೂರ್ತಿ ಅವ್ರ ಕೊಲೆಯ ಜಾಗದಲ್ಲಿ ನಿಮ್ಮ ತಂದೆಯವ್ರ ಪಾಕೆಟ್ ವಾಚ್ ಬಿದ್ದಿತ್ತು, ಅದ್ರಲ್ಲಿ ಅವ್ರ ತಂದೆ ಇಂಪ್ರೆಷನ್ ಇದೆ ಅಂತ ಪ್ರೂವ್ ಆಗಿದೆ. ಅವ್ರನ್ನ ಲಾಕಪ್ನಲ್ಲಿ ಇಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಅವ್ರು ನಿರಪರಾಧಿ ಅಂತ ಪ್ರೂವ್ ಆದ್ರೆ ನನ್ನಷ್ಟು ಸಂತೋಷ ಪಡೋ ವ್ಯಕ್ತಿ ಬೇರೊಬ್ಬ ಇಲ್ಲ. ಮೋಹನ್, ನನ್ನ ಸರ್ವಿಸ್ನಲ್ಲಿ ಕಳ್ಳರನ್ನ ಕೊಲೆಗಾರನ್ನ ತಲೆ ಎತ್ತಿ ಹೆಮ್ಮೆಯಿಂದ ಅರೆಸ್ಟ್ ಮಾಡ್ತಿದ್ದೆ. ಆದ್ರೆ ನಿಮ್ಮ ಡ್ಯಾಡಿನ ತಲೆ ತಗ್ಗಿಸಿ ಸಂಕಟದಿಂದ ವಿಧಿಯಿಂದ ಅರೆಸ್ಟ್ ಮಾಡಬೇಕಾಯ್ತು. ಎನಿವೆ ಮೋಹನ್, ನಿಮ್ ತಂದೆಯವರು ಹೊರಗಡೆ ಇದ್ದಾರೆ, ಹೋಗಿ ಮಾತಾಡ್ಸು. ಡ್ಯಾಡಿ, ಮೋಹನ್, ಲಂಡನ್ನಿಂದ ಯಾವಾಗ ಬಂದೆಪ್ಪ? ರಾತ್ರಿ ಬಂದೆ. ನಿಮ್ಮ ಈ ಜಾಗದಲ್ಲಿ ಈ ಪರಿಸ್ಥಿತಿ ನೋಡ್ತೀನಿ ಅಂತ ಕನ್ಸಲು ಅನ್ಕೊಂಡಿರ್ಲಿಲ್ಲಪ್ಪ. ಏನ್ ಡ್ಯಾಡಿ, ಲಾಯರ್ ಕೃಷ್ಣಮೂರ್ತಿ ಕೊಲೆಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಮತ್ತೆ ಯಾಕೆ ನಿಮ್ಮನ್ನು ಅರೆಸ್ಟ್ ಮಾಡೋದು? ಟೈಮ್ ಅನ್ನತ್ಲೆ ಜ್ಞಾಪಕ ಬಂತು. ಲಾಯರ್ ಡೆಡ್ ಬಾಡಿ ಹತ್ರ ನಿಮ್ ಪಾಕೆಟ್ ವಾಚ್ ಬಿದ್ದಿತ್ತು ಅಂತ ಪೊಲೀಸ್ ರೆಕಾರ್ಡಲ್ಲಿ ಇದೆ. ಅದ್ ನಿಜನಾ? ಕೊಲೆಯಾದ ಹಿಂದಿನ ದಿವಸ ಮದ್ರಾಸ್ಗೆ ಹೋಗ್ಬೇಕು ಅಂತ ಏರ್ಪೋರ್ಟ್ಗೆ ಹೋದೆ. ಹೋಗೋದು ಸ್ವಲ್ಪ ಡಿಲೇ ಆದ್ರಿಂದ ಫ್ಲೈಟ್ ಮಿಸ್ ಆಗೋಯ್ತು. ಹಾಗೆ ಕೃಷ್ಣಮೂರ್ತಿ ಜ್ಞಾಪಕ ಬಂತು. ಎಸ್ಟೇಟ್ ವಿಷಯ, ನಮ್ಮ ಆಸ್ತಿ ವಿಷಯವಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋದೆ. ಹಾಗೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಅದಕ್ಕೆ ನೀನ್ ಬಂದಿದ್ದು. ಇಲ್ದೇ ಇದೆ ನೀನೆಲ್ಲಿ ಬರ್ತಿದ್ದೆ? ನೋಡು, ನಿನ್ಗಿರೋನು ಒಬ್ಬನೇ ಗಂಡು ಮಗ, ಅವನಿಗಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಟ್ಟಿದ್ದೆ. ಅದು ಸಾಲದು ಅಂತ ಈ ವಯಸ್ಸಿನಲ್ಲಿ ಮದ್ರಾಸ್ನಲ್ಲಿ ಒಂದು ಆಫೀಸು, ಮೈಸೂರಿನಲ್ಲಿ ಒಂದು ಆಫೀಸು, ಹುಬ್ಳಿಯಲ್ಲಿ ಒಂದು. ಓ, ನಮಸ್ಕಾರ. ಏನ್ ಪಾರ್ವತಮ್ಮ, ಚೆನ್ನಾಗಿದ್ದೀರಾ? ಎಲ್ಲ ತಮ್ಮ ಆಶೀರ್ವಾದ. ನಂದೇನಮ್ಮ ಇದೆ? ಈಗ ಇಲ್ಲಿದನಲ್ಲ ನಿನ್ ಗಂಡ, ಎಲ್ಲ ಇವನ ಆಶೀರ್ವಾದ. ಕೇಳಿಸ್ಲಲ್ಲ, ಉಲ್ಟಾ ಸೀದಾ ಮಾಡ್ತಾನೆ. ಮುಚ್ಚೆ ಬಾಯಿ. ಪಾರ್ವತಿ ತುಂಬಾ ಆಯಾಸವಾಗಿ ಬಂದಿದ್ದಾನೆ. ಫಸ್ಟ್ ಕ್ಲಾಸ್ 2 ಕಪ್ ಕಾಫಿ ಮಾಡ್ಕೊಂಬ. ಸರಿ. ಹಾಗೆ ಏನಾದ್ರು ತಿಂಡಿನೂ ಹಿಡ್ಕೊಂಡ್ಬಾ. ಏನಮ್ಮ ಸಮಾಚಾರ? ಏನಪ್ಪಾ, ಎಸ್ಟೇಟ್ ಕೇಸ್ ವಿಷಯ, ಪ್ರಾಪರ್ಟಿ ವಿಷಯದ ಬಗ್ಗೆ ಕೇಳಿದ್ದಲ್ಲ, ಏನಾಯ್ತು? ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮೊದಲು ಕಾಫಿ ತಿಂಡಿ ಆಗ್ಲಿ. ಅದ್ ಸರಿ, ಆ ನಾರಾಯಣ ಸ್ವಾಮಿ ಫ್ಯಾಮಿಲಿ ಮರ್ಡರ್ ಕೇಸ್ ಏನಾಯ್ತು? ಅದಕ್ಕೆ ಸಂಬಂಧಪಟ್ಟ ಜಗ್ಗು, ಜಗದೀಶ್, ಕಿಟ್ಟಿ, ಆ 3 ಜನನು ಕೊಲೆಗಾರರು ಅಂತ ನಾನ್ ಕೋರ್ಟ್ನಲ್ಲಿ ಪ್ರೂವ್ ಮಾಡ್ತೀನಿ. ದೊಡ್ಡ ಮನುಷ್ಯರು ಮಕ್ಕಳು ಅನ್ನೋ ಹಮ್ಮಲ್ಲಿ ಊರ್ನೇ ಹಾಳು ಮಾಡ್ಬಿಟ್ರು. ಆ 3 ಜನ ರೌಡಿಗಳನ್ನ ಸುಮ್ಮನೆ ಬಿಡಬಾರ್ದು. ಟೈಮ್ ಬೇರೆ ಆಯ್ತಲ್ಲ. ಪಾಕೆಟ್ ವಾಚ್ ತುಂಬಾ ಚೆನ್ನಾಗಿದೆ, ಎಲ್ಲಿ ತೆಗೆದು ನೋಡೋಣ. ಅಯ್ಯೋ, ನಾನು ಮರೆತು ನಿನ್ನೆದುರು ತೆಗೆದ್ಬಿಟ್ಟಲ್ಲ. ಇಂಥ ಒಂದು ವಾಚ್ಗೋಸ್ಕರ ಎಷ್ಟು ಕಾದಿದ್ದೀನಿ ಗೊತ್ತಾ? ಎಲ್ಲಿ ನನ್ ಕೊಡು. ಇದನ್ನು ಮಾತ್ರ ನಾನು ಕೊಡಲ್ಲ. ಇದನ್ನ ಜರ್ಮನಿ ಫ್ರೆಂಡ್ ಒಬ್ರು ನನಗೆ ಪ್ರೆಸೆಂಟ್ ಮಾಡಿದ್ದು. ನೀ ನನಗೆ ಪ್ರೆಸೆಂಟ್ ಮಾಡ್ಬಿಡು. ಆಗಲ್ಲ. ಕೊಡ. ಇಲ್ಲ, ಇಲ್ದಿದ್ರೆ ಕೊಡಲ್ಲ. ಒಂದು ಕಿತ್ಕೊಂಡು ಬಿಡ್ತೀನಿ. ಕೊಂದು ಹಾಕ್ತೀಯ? ಕೊಡ್ಲೋಕ್ ಮುಂಚೆ ನಾನಿನ್ ಕೊಂದು ಹಾಕ್ತೀನಿ. ಕೊಟ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ನನ್ ತಿಳಿದು ಮದ್ರಾಸ್ನಿಂದ ಬಂದಾಗ ಏರ್ಪೋರ್ಟಲ್ಲಿ ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡಿದ್ರು. ನಾನು ಕೃಷ್ಣಮೂರ್ತಿ ಜೊತೆ ಜಗಳ ಆಡ್ದೆ ಅಂತ ಅವ್ರ ಹೆಂಡತಿನೇ ಬಾಗ್ಲ ಹತ್ರ ನಿಂತು ನೋಡಿರೋದಾಗಿ ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ಒಂದು ಒಳ್ಳೆ ಲಾಯರ್ನ ಇಟ್ಟು ನಿಮ್ಮನ್ನು ಬಿಡುಗಡೆ ಮಾಡಿಸ್ತೇನೆ. ಈ ವಿಷಯ ರಜನಿ ಗೊತ್ತಾ? ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಆಘಾತಕ್ಕೆ ಅವ್ರ ಹೊಟ್ಟೆಲಿರೋ ನಮ್ಮ ವಂಶದ ಕುಡಿಗೆ ಅಪಾಯ. ಅವ್ರು ಚೆನ್ನಾಗಿ ನೋಡ್ಕೋ. ಹೋಗುದಪ್ಪ. ನಿಮ್ ಡ್ಯಾಡಿ ಕೊಲೆ ಮಾಡಲಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಂದರ್ಭವಶಾತ್ ಅವ್ರನ್ನ ಕೊಲೆಗಾರರು ಅಂತ ಹೇಳಲಾಗಿದೆ. ಒಂದು ವಾಚನ ಆಧಾರವಾಗಿ ಇಟ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅದೇ ರೀತಿ ಅವ್ರನ್ನ ಬಿಡುಗಡೆ ಮಾಡಕ್ಕೆ ನಾನು ಒಂದು ಚಿಕ್ಕ ಆಧಾರಕ್ಕಾಗಿ ಹುಡುಕ್ತಾ ಇದ್ದೀನಿ. ಯಾಕೆಂತಂದ್ರೆ ನ್ಯಾಯಾಲಯಕ್ಕೆ ಹೇಳಿಕೆಗಿಂತ ಸಾಕ್ಷಿ ಆಧಾರನೇ ಮುಖ್ಯ. ನನ್ನ ಡ್ಯಾಡಿ ಎಂಥವ್ರು ಅಂತ ಗೊತ್ತಿದ್ದು ಸಾಕ್ಷಿ ಆಧಾರ ಅಂತ ಮಾತಾಡ್ತಿದ್ಯಲ್ಲ, ಇದು ಸರಿನಾ? ಮೋಹನ್, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಮೈಂಡ್ ಯುವರ್ ಬಿಸ್ನೆಸ್. ಲಾಯರ್ ಕೃಷ್ಣಮೂರ್ತಿ ಅವ್ರ ಕೊಲೆ ವಿಷಯದಲ್ಲಿ ಮಾವನ್ನ ಅರೆಸ್ಟ್ ಮಾಡಿದಾರಂತೆ. ಪೇಪರಲ್ಲಿ ಬಂದಿದೆ. ಹೌದು, ಅದು ನನಗೆ ಗೊತ್ತು. ಮತ್ತೆ ನೀವು ನಂಗೆ ಯಾಕೆ ಹೇಳಿಲ್ಲ? ನಾನು ನಮ್ಮ ಮಾವನ್ನ ಈಗಲೇ ನೋಡ್ಬೇಕು. ಬೇಡ ರಚನೆ, ಈ ವಿಷಯ ನಿನ್ಗೆ ಗೊತ್ತಾಗಬಾರ್ದು ಅಂತ ಡ್ಯಾಡಿನೇ ಹೇಳಿದ್ದಾರೆ. ಅಯ್ಯೋ ದೇವ್ರೆ, ಯಾಕೆ ಹೀಗಾಗ್ತಾ ಇದೆ? ಹಣೆ ಬರಹ.
ನೀನು ಅವತ್ತು ಆ ಕೊಲೆನ ವಿಡಿಯೋ ಶೂಟ್ ಮಾಡದೆ ಹೋಗಿದ್ರೆ ಇವತ್ತಿಷ್ಟೆಲ್ಲ ರಾಧ ಅಂತ ಆಗ್ತಾನೆ ಇರ್ಲಿಲ್ಲ. ಅಟ್ಲೀಸ್ಟ್ ಈಗ ಕ್ಯಾಸೆಟ್ ಆದ್ರೂ ಇದ್ದಿದ್ರೆ. ಇಲ್ಲ ಆ ಕ್ಯಾಸೆಟ್ ನನ್ನ ಹತ್ರನೇ ಇದೆ. ತಗೊಳ್ಳಿ, ಒರಿಜಿನಲ್ ಕ್ಯಾಸೆಟ್. ಅವ್ರು ಕೊಟ್ಟಿದ್ದು ಡೂಪ್ಲಿಕೇಟ್ ಕ್ಯಾಸೆಟ್. ಥ್ಯಾಂಕ್ ಗಾಡ್. ಈ ಕ್ಯಾಸೆಟ್ ಇಟ್ಕೊಂಡು ನಾನೇನ್ ಮಾಡ್ತೀನಿ ನೋಡು. ಬನ್ನಿ ಹೋಗೋಣ. ಬೇಡ, ನೀ ಇಲ್ಲೇ ಇರು, ನಾ ಹೋಗ್ಬಿಟ್ಟು ಬರ್ತೀನಿ. ನನ್ನ ಡ್ಯಾಡಿ ನಿರಪರಾಧಿ ಅಂತ ನಿರೂಪಿಸೋದಕ್ಕೆ ಇದೊಂದೇ ಒಂದು ಆಧಾರನೇ ಸಾಕು. ನೋ, ಇದು ಆಧಾರ ಅಲ್ಲ, ಆಪತ್ತು. ಈ ವಿಡಿಯೋ ಕ್ಯಾಸೆಟ್ ನಿನ್ ಕೈಲಿರೋ ಬಾಂಬ್. ಇದನ್ನ ಈಗಲೇ ಕಣ್ಣು ಮುಂದೆ ಸುಟ್ಟಾಕ್ಬಿಡು. ವಾಟ್? ನನ್ನ ಡ್ಯಾಡಿ ಮೇಲೆ ಬಲವಂತ ಹೊತ್ತಿರೋ ಕೊಲೆ ಆಪಾದನೆ ಸುಳ್ಳು. ಅವ್ರು ನಿರಪರಾಧಿ ಅಂತ ನಿರೂಪಿಸೋದಕ್ಕಿರೋ ಒಂದೇ ಆಧಾರನ ನಾಶ ಮಾಡಕ್ಕೆ ಹೇಳ್ತಿದ್ದಿಲ್ಲ. ಯಾಕೆ? ಅವ್ರು ಬಿಡುಗಡೆ ಆಗೋದು ನಿಂಗೆ ಇಷ್ಟ ಇಲ್ವಾ? ಮೋಹನ್, ನಾನ್ ಇಷ್ಟೆಲ್ಲ ಹೇಳ್ತಾ ಇರೋದು ನಿಮ್ಮಿಬ್ರು ಒಳ್ಳೇದಕ್ಕೋಸ್ಕರ. ಹಾಗಂದ್ರೆ ಕತ್ತಿ ಹಿಡಿದ್ರೆ ಶತ್ರುಗಳನ್ನ ಹೊಡಿಬಹುದು, ಅದು ಬಿಟ್ಟು ಅಲಗಿನ ಹಿಡಿದ್ರೆ ನಮ್ಮ ಕೈಗೆ ಆಪತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಕ್ಯಾಸೆಟ್ ನ ಸುಟ್ಟಾಕ್ಬಿಡು. ನಾನು ಕತ್ತಿ ಹಿಡಿದು ಭದ್ರವಾಗಿ ಕೈಯಲ್ಲಿ ಹಿಡ್ಕೊಂಡಿರೋದು ನನ್ನ ಪ್ರಾಣ ಕಾಪಾಡ್ಕೊಳಕ್ಕಲ್ಲ, ನಿನ್ನ ಆತ್ಮೀಯ ಸ್ನೇಹಿತರ ರುಂಡ ಹಾಸಕ್ಕೆ. ನಾರಾಯಣ್ ಸ್ವಾಮಿ ಫ್ಯಾಮಿಲಿನ ಕೊಲೆ ಮಾಡಿದ್ದು ಆ 3 ಜನ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಸಾಕ್ಷಿ ಹೇಳೋಕೆ ಯಾರು ಮುಂದೆ ಬರಲಿಲ್ಲ. ಯಾಕೆ? ಅವ್ರಿಗೆಲ್ಲ ಭಯ. ತಾತ್ಕಾಲಿಕವಾಗಿ ಬಂದಿದ್ದ ಅವ್ರನ್ನ ಬಿಡುಗಡೆ ಮಾಡಿದ್ದು ನಾನೇ. ಕಾರಣ, ಅವರೆಲ್ಲ ದೊಡ್ಡ ಮನುಷ್ಯ ಮಕ್ಕಳು, ಮೋಸ್ಟ್ ಇನ್ಫ್ಲೂಯೆನ್ಸ್ ಪೀಪಲ್. ಐಸಿ, ನಿನ್ನ ನಿಜವಾದ ಬಣ್ಣ ಈಗ ನನಗೆ ತಿಳಿತು. ನ್ಯಾಯಕ್ಕಾಗಿ ಹೋರಾಡೋ ನಿಷ್ಠಾವಂತ ಅಧಿಕಾರಿ ಅಂತ ಇಷ್ಟು ದಿವಸ ನಾನು ತಿಳಿದಿದ್ದೆ. ಆದ್ರೆ ನೀನು ಆ ರಾಷ್ಟ್ರಕ್ಕೆ ಸಪೋರ್ಟ್ ಮಾಡೋದು ನೋಡ್ತಾ ಇದ್ರೆ ನಿನಗೂ ಅವ್ರಿಗೂ ಸಂಬಂಧ ಇದೆ ಅಂತ ಕಾಣಿಸುತ್ತೆ. ನೀನು ರಾಮನ್ ಕಾಪಾಡೋ ಲಕ್ಷ್ಮಣ ಅಲ್ಲ, ರಾಮನ್ ವೈರಿ ರಾವಣ. ನೀನ್ ತಿಳ್ಕೊಂಡಿರೋದು ಅಷ್ಟೇ. ನಾನು ಈ ಪೊಲೀಸ್ ಇಲಾಖೆ ಸೇರಿದಾಗ ಕ್ವಾರ್ಟರ್ಸ್ ನಲ್ಲಿದ್ದೆ, ಈಗ ಸ್ವಂತ ಬಂಗ್ಲಲ್ಲಿದ್ದೀನಿ. ಈ ವಿಡಿಯೋ, ಈ ಟಿವಿ ಅಷ್ಟೇ ಯಾಕೆ? ನಿನ್ನ ಮದುವೆ ನೀನು ತೊಳೆನ್ ಮಾಡುತ್ತಲ್ಲ ವಿಡಿಯೋ ಕ್ಯಾಮ್ರಾ, ಅದು ನನಗೆ ಬರೋ 1,000-2,000 ಸಂಬಳದಲ್ಲಿ ತಗೊಂಡಿದ್ದು ಅಂತ ತಿಳ್ಕೊಂಡಿದ್ಯಾ? ನೋ. ಬದುಕೋಕ್ ತಿಳಿದೇ ಒಳ್ಳೆಯವರಾಗಿರೋದಕ್ಕಿಂತ ಬದುಕೋದ್ನ ತಿಳಿದು ಕೆಟ್ಟವರಾಗಿರೋದನ್ನ ಜನ ಒಪ್ತಾರೆ. ಅಧಿಕಾರ ಶಾಶ್ವತ ಅಲ್ಲ ಮಿಸ್ಟರ್ ಮೋಹನ್, ಅಂತಸ್ತು ಶಾಶ್ವತ. ವೆರಿ ಗುಡ್, ವೆರಿ ಗುಡ್. ಪೊಲೀಸರಲ್ಲಿ ಎಲ್ಲರೂ ನಿನ್ನ ಹಾಗೆ ಇದ್ದು ಬಿಟ್ರೆ ಅಂಥ ಒಂದು ಡಿಪಾರ್ಟ್ಮೆಂಟೇ ಬೇಕಾಗಿಲ್ಲ. ಎನಿಹೌ, ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್. ಇಂಥ ಒಂದು ಒಳ್ಳೆ ಆಧಾರ ಇಟ್ಕೊಂಡು ನಿನ್ನ ಸಹಾಯದಿಂದ ನನ್ನ ಡ್ಯಾಡಿ ಬಿಡುಗಡೆ ಮಾಡಿಸ್ಬೇಕು ಅಂತ ಆಸೆಯಿಂದ ಓಡ್ ಬಂದೆ. ಆದ್ರೂ ನನ್ನ ಮನಸ್ಸಲ್ಲಿ ಒಂದು ಸಂದೇಹ ಇದ್ದೇ ಇತ್ತು. ಯೋಚನೆ ಮಾಡಿ ಸಿದ್ಧನಾಗಿ ಬಂದಿದ್ದೇನೆ. ಏನ್ ಹೇಳ್ತಾ ಇದೀಯ ನೀನು? ನೋಡಿದ್ಯಾ? ನನ್ನ ಹತ್ರ ನೀ ಆಡಿದ ಮಾತು ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಈ ವಿಡಿಯೋ ಕ್ಯಾಸೆಟ್ಗೆ ಈ ಟೇಪ್ ರೆಕಾರ್ಡರ್ ಆಧಾರ. ಮೋಹನ್, ನೀನ್ ನನಗೆ ಮೋಸ ಮಾಡಿದೆ. ನಾನ್ ನಿನಗೆ ಮಾತ್ರ ಮೋಸ ಮಾಡಿದೆ. ಆದ್ರೆ ನೀನು ನ್ಯಾಯ ನೀತಿಗೆ ಮೋಸ ಮಾಡಿದೆ. ನೀನ್ ನನಗ್ ಬದುಕೋದು ಹೇಳ್ಕೊಟ್ಟೆ, ಈಗ ನಾನ್ ನಿನಗ್ ಬದುಕೋದು ಹೇಳ್ಕೊಡ್ತೀನಿ. ಹಂದಿ ಹಾಗೆ 10 ವರ್ಷ ಬಾಳೋದಕ್ಕಿಂತ ನಂದಿ ಹಾಗೆ 1 ವರ್ಷ ಬಾಳಿದ್ರೆ ಸಾಕು. ಈ 2 ಕ್ಯಾಸೆಟ್ನಿಂದ ನಿನ್ನ ಹಾಗೂ ಆ ಕೇಡಿಗಳನ್ನ ಜೈಲಿಗೆ ಕಳಿಸಿ ನನ್ನ ಡ್ಯಾಡಿನ ಹ್ಯಾಕ್ ಬಿಡುಗಡೆ ಮಾಡುತ್ತೀನಿ ನೋಡು. ಹಲೋ ಟೇಟಿ. ಟೇಟಿ ಟೇಟಿ ಚಾಟೇಟ. ಹೋಗಾಡ್ಕೊ ಹೋಗು. ಏನಂದ್ರೆ ಪ್ರಸಾದ ತಗೊಳ್ಳಿ. ಈಗ ನನಗೆ ಬೇಕಾಗಿರೋದು ಈ ಪ್ರಸಾದ ಅಲ್ಲ. ಇದೇನು ಹಗಲತ್ ಮೇಲೆ ಕುಡಿಯಕ್ ಶುರು ಮಾಡಿದ್ರಲ್ಲ? ಪೊಲೀಸ್ನವ್ರಿಗೆ ಯಾವ ಹೊತ್ತಿನಲ್ಲಿ ಎಂತ ಟೆನ್ಷನ್ ಬರುತ್ತೆ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ಟೆನ್ಷನ್ ತಾನಾಗೆ ಬರಲ್ಲ, ನಾವೇ ಮಾಡ್ಕೊಳ್ಳೋದು. ಎಲ್ಲಾ ಪೊಲೀಸ್ನವರು ನಿಮ್ಮ ಹಾಗೆ ಇರಲ್ಲ. ಹಾಗೇನಾದ್ರೂ ಟೆನ್ಷನ್ ಬಂದ್ರು ಹೆಂಡತಿ ಹತ್ರ ಹೇಳಿದ್ರೆ ಮನಸ್ಸು ಹಗುರ ಆಗುತ್ತೆ. ಹೆಂಡತಿಗೆ ಏನ್ ಹೇಳ್ಬೇಕು, ಏನ್ ಹೇಳ್ಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಿ ಕೆಲಸ ನೋಡ್ಕೋ. ಹಲೋ. ಹಾ, ಥ್ಯಾಂಕ್ ಯು. ಹಲೋ, ಒರಿಜಿನಲ್ ಕ್ಯಾಸೆಟ್ ಮೋಹನ್ ಹತ್ರ ಇದೆಯಾ? ಹಾಗಾದ್ರೆ ನಾವು ಸುಟ್ಟಿದ್ದು ಡೂಪ್ಲಿಕೇಟ್ ಕ್ಯಾಸೆಟ್. ಲಕ್ಷ್ಮಣ್, ಈ ಸಾರಿ ಸುಡೋದು ಕ್ಯಾಸೆಟ್ ಮಾತ್ರ ಅಲ್ಲ. ನೋ ಪ್ಲೀಸ್, ಕ್ಯಾಸೆಟ್ನ ಏನ್ ಬೇಕಾದ್ರೂ ಮಾಡಿ, ಮೋಹನ್ ಜೀವಕ್ಕೆ ಮಾತ್ರ ಯಾವ ಅಪಾಯನೂ ಹಾಕ್ಬಿಡುದು.
ಫಿಲಂ ತೋರಿಸಿ ನಮ್ಮಂತ ದೊಡ್ಡ ಮನುಷ್ಯ ಮಕ್ಕಳು ಜೈಲಿ ಕಲ್ಸಕಂತಿದ್ಯಾ? ನನಗೆ ಗೆಲ್ಲುವುದರ ಸಾಧ್ಯ ಇಲ್ಲ. ನೋಡ್ತಾ ಇರೋ ಏನ್ ಮಾಡ್ತೀನಿ. ಎಲ್ಲಿ ಹೋದ್ರು? ಮೋಹನ್, ಆಲ್ ಇಂಡಿಯಾ ಅವಾರ್ಡ್ ಫೋಟೋಗ್ರಾಫರ್ ವಿಡಿಯೋ ಫಿಲಂ ತೋರಿಸಿ ನನ್ನ ಕೈಗೆ ಬೇಡಿ ಹಾಕ್ಸಕ್ ನೋಡಿದೆ ಅಲ್ಲ, ಅದಕ್ಕೆ ಬಹುಮಾನ ನೀನು ಕಳ್ಸಿದೀನಿ ನೋಡು. ಈ ಫೋಟೋ ನೋಡುವಾಗ ನಿನಗೆ ಸಿಗೋ ಥ್ರಿಲ್ಲು ಇನ್ನು ಲೈಫಲ್ಲಿ ಸಿಕ್ಕಲ್ಲ. ನಿನ್ನ ಗಂಡ ಸತ್ತಿದಾನೋ ಬದುಕಿದಾನೋ ಅಂತ ತಿಳಿಯಕ್ಕೆ ಪ್ಯಾಲೇಸ್ ಗನ್ ಹೌಸ್ಗೆ ಹೋಗಿ ನೋಡು. ಶಿಕ್ಷೆ ಕೊಟ್ಟೆ. Nothing to worry. He will be all right. No, ನನಗೆ ಬೇಕಾಗಿಲ್ಲ. ಮೋಹನ್ ಏನು ಮಾಡ್ಕೊಡುದು ಅಂತ ಹೇಳಿರ್ಲಿಲ್ಲ. ನೀವು ಮಾಡಿದ ಎಷ್ಟೋ ಕ್ರೈಮ್ಗಳನ್ನ ಮುಚ್ಚಿಟ್ಟು ಕಾಪಾಡಿದ್ದಕ್ಕೆ ಇದನ್ನ ನೀವು ನನಗೆ ಮಾಡಿದ ಉಪಕಾರ. ನಿಮಗೆ ಬೇಕಾಗಿದ್ದು ಕ್ಯಾಸೆಟ್ ಹೊರತು ಮೋಹನ್ ರಕ್ತ ಅಲ್ಲ. ನೀವು ಹೇಳಿದ್ಯಲ್ಲಂತಲೇ ನಾವು ಅವನ ಜೀವ ಸಹಿತ ಬಿಟ್ಟಿದ್ದೀವಿ. ಇನ್ನು ಮೇಲೆ ಇಂಥ ಪುಣ್ಯದ ಕೆಲಸಗಳನ್ನೆಲ್ಲ ನೀವೇ ಮಾಡ್ಕೊಳ್ಳಿ. ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಗುಡ್ ಬೈ. ಕಾಮ್ ಡೌನ್ ಮೈ ಫ್ರೆಂಡ್. ನಮ್ ಗುಟ್ಟೆಲ್ಲ ಗೊತ್ತಿರೋ ನಿನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಇನ್ಸ್ಪೆಕ್ಟರ್. ಏನೆಲ್ಲ ಒಡ ಹುಟ್ಟಿದ ಸಹೋದರ ಅನ್ಕೊಂಡಿದ್ದಲ್ಲೋ, ನೀನ್ ಇಂಥ ದ್ರೋಹ ಮಾಡ್ಬಿಟ್ಟಿಲ್ಲೋ. ಟಿಕೆಟ್ ಬಂದ್ರೆ ಹೀಗಾಯ್ತಲ್ಲ ಅಂತ ಚಿಂತೆ ಮಾಡ್ಬೇಕು. ಧೈರ್ಯವಾಗಿ ನನ್ನ ಕಾಲು ಟಿಕೆಟ್ ಬಂದ್ರೆ ನೀವು ಭಯಪಡಬೇಕಾದ ಅಗತ್ಯವಿಲ್ಲ. ಇನ್ಮೇಲೆ ನಾವಿಬ್ಬರೇ ನಿಮ್ಮ ಎರಡು ಕಾಲ್ಗಳು. ಹೌದಾ? ಇದಕ್ಕಿಂತ ನನ್ನ ಜೀವನ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕರೆದೆ ನೋಡಿದೆ ರಚನೆ, ಇನ್ಸ್ಪೆಕ್ಟರ್ ಬಂದೇ ಬಿಟ್ರು. ನೀವು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಮ್ಮನ್ನು ಯಾರಾದ್ರೂ ಕೊಲೆ ಮಾಡಕ್ ಪ್ರಯತ್ನ ಪಟ್ರ? ನೋ, ಇಟ್ ಈಸ್ ಪ್ಯೂರ್ಲಿ ಅನ್ ಆಕ್ಸಿಡೆಂಟ್. ಆಕ್ಸಿಡೆಂಟ್ ತಾನೆ? ಆಯಾಸ ಪಟ್ಕೋಬೇಡಿ, ರೆಸ್ಟ್ ತಗೊಳ್ಳಿ, ಆಮೇಲೆ ಬಂದು ನೋಡ್ತೀನಿ. ಥ್ಯಾಂಕ್ ಯು. ಏನಂತ ಹೇಳಿದ್ರಿ? ಇದು ಆಕ್ಸಿಡೆಂಟಾ? ಇದುವರೆಗೂ ನನ್ನ ತಮ್ಮನಾಗಿದ್ದ ಲಕ್ಷ್ಮಣ್ ಯಾವಾಗ ಸಾಚ ಇನ್ಸ್ಪೆಕ್ಟರ್ ಆಗಿ ಬದಲಾದ್ನೋ ಆಗ್ಲೇ ಈ ಕೊನೆ ಪ್ರಯತ್ನನು ಆಕ್ಸಿಡೆಂಟ್ ಆಗಿ ಬದಲಾಯ್ತು. ಅರ್ಥ ಆಗ್ತಾ ಇಲ್ಲ. ಅದು ನಿನಗೆ ಅರ್ಥ ಆಗಲ್ಲ ರಜನಿ. ಒರಿಜಿನಲ್ ವಿಡಿಯೋ ಕ್ಯಾಸೆಟ್ ನಮ್ಮ ಹತ್ರನೇ ಇದೆ ಅನ್ನೋ ರಹಸ್ಯನ ಅವ್ರ ಹುಡುಗಿಗಳಿಗೆ ಹೇಳಿ ನನ್ನ ಈ ಸ್ಥಿತಿಗೆ ತಂದವನೇ ಆ ಲಕ್ಷ್ಮಣ. ನಮ್ಮ ಗಾಡಿ ನಿರಪರಾಧಿ ಅಂತ ನಿರೂಪಿಸೋಕೆ ನಮ್ಮ ಹತ್ರ ಇದ್ದ ಒಂದೇ ಒಂದು ಆಧಾರ ಆ ಟೇಪ್. ಆ ಪಾಪಿಗಳು ಸುಟ್ಟು ಬಿಟ್ರು. ರಜನಿ, ಯಾಕೆ ಹಾಗೆ ನೋಡ್ತಾ ಇದ್ಯಾ? ನನ್ನ ಹಣೆಯಲ್ಲಿ ಕುಂಕುಮ ನೋಡಿ ಆಶ್ಚರ್ಯ ಆಯ್ತಾ? ಇಲ್ಲ ಭಯನ? ಯಾವುದೂ ಇಲ್ಲ. ನಿಮಗ್ ಕಾಣಿಕೆ ಕೊಟ್ಟೆ ಕ್ಯಾಮರಾ ಮೇಲೆ ನಿಮ್ಮ ರೋಷ ಕಂಡು ಮರುಕ ಆಗ್ತಾ ಇದೆ. ಒಬ್ಬ ಲಂಚಕೋರ ಅಧಿಕಾರಿ ಮರುಕ ನನಗ್ ಬೇಕಾಗಿಲ್ಲ. ಸ್ನೇಹದ ಬೆನ್ನಲ್ಲಿ ಚೂರಿ ಇರುವ ನಿನ್ನಂಥ ಕೊಲೆಗಾರನ ಅನುಕಂಪ ನನಗ್ ಬೇಕಾಗಿಲ್ಲ. ಸ್ನೇಹದ ಕಾಣಿಕೆ ಅಂತ ಈ ಕ್ಯಾಮ್ರಾ ಕೊಟ್ಟು ಬದಲಿಗೆ ನನ್ ಗಂಡನ ಕಾಲನ್ನೇ ಕಡ್ಕೊಳ್ಬಿಟ್ಟಿಲ್ಲ. ಇದು ನಿನ್ನ ನ್ಯಾಯನಾ? ಐ ಆಮ್ ವೆರಿ ಸಾರಿ ರಜನಿ. ಆ ಕ್ಯಾಸೆಟ್ ನಿಂದ ಆಪತ್ತಿದೆ, ಅದನ್ನ ಸುತ್ತಾಕ್ಬಿಡು ಅಂತ ಮೋಹನ್ ನಾನು ಎಷ್ಟೋ ಸಾರಿ ಹೇಳಿದ್ದೆ. ಆದ್ರೆ ಅವನ ಮಾತು ಕೇಳಲಿಲ್ಲ. ಈಗ ಹೇಳೋದು ನಿನ್ ನಾಚಿಕೆ ಆಗೋಲ್ಲ? ನಿನ್ನ ಅಂಕಲ್ ಮೇಲೆ ಬಂದಿರೋ ಸುಳ್ಳು ಅಪಾರ್ಟ್ಮೆಂಟ್ ತಪ್ಸೋಕೆ ಅಂತ ಇದ್ದ ಕ್ಯಾಸೆಟ್ ನ ಸುಟ್ಟು ಬಿಡು ಅಂತ ಹೇಳೋಕೆ ನಿನ್ನ ನಾಲ್ಗೆ ಹೇಳ್ಬಂತು. ಅಷ್ಟೇ ಅಲ್ಲ, ನನ್ ಗಂಡನ ಹತ್ರ ಕ್ಯಾಸೆಟ್ ಇದೆ ಅಂತ ಆ ಕೊಲೆಗಾರರ ಹತ್ರ ಹೇಳೋಕೆ ನಿನ್ನ ಮನಸ್ಸಾದ್ರೂ ಹೇಗ್ ಬಂತು? ನಾನೇ ತಿಳಿಸ್ದೆ ಅಂತ ನಿಂಗೆ ಹೇಗೆ ಗೊತ್ತು? ಆ ಕ್ಯಾಸೆಟ್ ಬಗ್ಗೆ ನನಗೆ, ನನ್ ಗಂಡನ್ಗೆ ನಿನಗ್ ಮಾತ್ರ ಗೊತ್ತು.
ನನ್ ಮಾವನ್ ಕಾಪಾಡೋಕೆ ಅಂತ ನಾನು ಇತಿಹಾಸದ ಬಗ್ಗೆ ಹೇಳಿ ನನ್ ಗಂಡನ್ ಕಾಲ್ ಬಲಿ ತಗೊಂಡಿದ್ದೆ ನೀನು. ಅಂಕಲ್ ನನ್ ತಂದೆ ಸಮಾನ, ಮೋಹನ್ ನನ್ನ ಅಣ್ಣನ್ ಹಾಗೆ ಶ್ರೀರಾಮಚಂದ್ರ, ಅವನ್ ಹೆಂಡತಿ ನೀನು ಸೀತಾ ಮಾತೆ, ಈ ಮನೆಗೆ ನಾನೇ ಲಕ್ಷ್ಮಣ ಅಂತ ಹಾಗೆಲ್ಲ ಹೇಳಿದ್ಯಲ್ಲ, ಅದೆಲ್ಲ ಇವತ್ತೆಲ್ಲ ಆಯ್ತು. ನನ್ ಕರುಳಿನ ಕುಡಿ ಹೊತ್ತಿ ನನ್ ಹೆಂಡತನಕ್ಕೆ ಅವಮಾನ ಮಾಡಿ ನೆನೆಸ್ಕೊಳಕ್ಕೂ ಆಗದೆ ಇರೋ ಎಷ್ಟೋ ಕೊಲೆಗಳನ್ನ ಮಾಡಿರೋ ಆ 3 ಜನ ಚಂಡಾಲ್ರು ನನ್ಗಿಂತ ನಿಮ್ಗೆ ಹೆಚ್ಚಾಗಿದ್ರ? ಏನಂದ್ರೆ ನಿಮ್ ಬಗ್ಗೆ ನಾನು ಎಷ್ಟೋ ಹೆಮ್ಮೆ ಪಡ್ತಾ ಇದ್ದೆ, ಆದ್ರೆ ನೀವಿಂತ ನೀಚ್ ಕೆಲಸ ಮಾಡಿ ಎಷ್ಟು ಕೆಟ್ಟದಾಗ ನಡ್ಕೋತೀರಾ ಅಂತ ನಾನ್ ಕನ್ಸಲ್ಲೂ ಎಣಿಸಿರ್ಲಿಲ್ಲ. ನಾನೆಂತವನು ಅಂತ ಅವಳಿಗೆ ಮಾತ್ರ ಅಲ್ಲ, ನಿನಗೂ ಗೊತ್ತಾಯ್ತಲ್ಲ. ಸರಿ ಅವಳಿಗೆ ಐ ಆಮ್ ವೆರಿ ಸಾರಿ. ನಿನ್ ಗಂಡನ ಹತ್ರ ಹೀಗೆಲ್ಲ ಮಾತಾಡ್ತಾ ಇರೋದೈತೆ ನನ್ನ ಕ್ಷಮಿಸ್ಬಿಡು. ಮಿಸ್ಟರ್ ಲಕ್ಷ್ಮಣ್, ಟೇಪ್ ಸುಟ್ಬಿಟ್ಟ ತಕ್ಷಣಕ್ಕೆ ನಿನ್ ಫ್ರೆಂಡ್ಸ್ನ ನೀನು ಕಾಪಾಡ್ದೆ ಅಂತ ತಿಳ್ಕೋಬೇಡ. ಆ ಕೊಲೆನ ಕಣ್ಣಾರೆ ಕಂಡ ನಾನು, ನನ್ನ ಫ್ರೆಂಡ್ ಗೀತಾ ಇಬ್ರು ಇನ್ನೂ ಜೀವಂತವಾಗಿದ್ದೀವಿ. ಬಿ ಕೇರ್ಫುಲ್. ಈ ಕೇಸ್ನ ತೆಗೆದುಕೊಳ್ಳೋಕ್ಕಾಗಲ್ಲಮ್ಮ. ಎಂಥ ಕೇಸ್ನಾದ್ರೂ ತಗೊಂಡಿಲ್ಲ ನೀವು, ಯಾಕೆ ಸರ್ ಹೀಗಂತೀರಾ? ನಿಮ್ಗೆ ಅರ್ಥ ಆಗಲ್ಲಮ್ಮ. ನ್ಯಾಯಕ್ಕೂ ಮೀರಿದಂತ ಅಧಿಕಾರ ಅನ್ನೋ ಒಂದು ಶಕ್ತಿ ಇದೆ. ಆ ಶಕ್ತಿ ಮುಂದೆ ಯಾರ ಕೈಯಲ್ಲೂ ಏನೂ ಆಗಲ್ಲ. ಅಂತ ಶಕ್ತಿ ಮುಂದೆ ಸತ್ಯನೂ ಸಾಯುತ್ತೆ, ಸಾಮರ್ಥ್ಯನೂ ಸಾಯುತ್ತೆ. 3,000 ಜನ ವಿರೋಧಿಗಳ ಎದುರುಗಡೆ ನಿಂತು ವಾದ ಮಾಡಿ ಜಯಿಸಬಲ್ಲೆ. ಆದ್ರೆ ಈ 3 ಜನ ದೊಡ್ಡ ಮನುಷ್ಯರಿದ್ದಾರಲ್ಲ, ಅವ್ರ ಎದುರುಗಡೆ ಜಯಿಸೋಕೆ ನನ್ ಕೈಲೂ ಆಗಲ್ಲ, ಯಾವ ಲಾಯರ್ ಕೈಲೂ ಆಗಲ್ಲ. ನೀವ್ ಮನ್ಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲಮ್ಮ. ನೀವಿಂತ ಕೇಸ್ಗೆಲ್ಲ ಹೋಗಿ ಕೋರ್ಟ್ ಮುಂದೆ ಜಡ್ಜ್ ಮುಂದೆ ನಿಂತ್ಕೊಂಡು ಪ್ರಯತ್ನ ಪಡೋ ಬದಲು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿಯೋದು ಒಳ್ಳೇದು. ಹೊಸ ಮದುವೆ ಆಗಿದ್ದೀನಿ, ಇಂಥ ಸಿಕ್ಕಾಗಿರೋ ಕೇಸ್ನ ಕೈ ತಗೊಂಡು ಆ 3 ಜನ ರೌಡಿಗಳ ಕೈಲೂ ಸಿಕ್ಕಾಕೊಂಡು ನಿನ್ ಗಂಡನ್ ಕಾಲ್ ಕಳ್ಕೊಂಡಂಗೆ ನನ್ ಕಾಲ್ನು ಕಳ್ಕೊಂಡ್ರೆ ನಾನು ನನ್ನ ಹೆಂಡತಿ ಇಬ್ರು ಸೇರ್ಕೊಂಡು ಇದೇ ತೆರಿಕೋಟ್ನ ಫುಟ್ಪಾತ್ ಹಾಕೊಂಡು ಅಂಬೋ ಅಂತ ಕೂತ್ಕೋಬೇಕಾಗುತ್ತಮ್ಮ. ರಜನಿ, ಈ ತರ ಭಯ ಪಡೋ ಲಾಯರ್ಗೆ ಹೇಳೋದಕ್ಕಿಂತ ನೇರವಾಗಿ ಕೋರ್ಟ್ಗೆ ಹೋಗಿ ನಾವೇ ವಾದ ಮಾಡೋಣ. ಹಾ ಕರೆಕ್ಟ್. ದಯವಿಟ್ಟು ನೀವು ಹಾಗೆ ಮಾಡ್ಬಿಡಿ. ನೀವು ಹಾಗೆ ಮಾಡಿದ್ದೆ ಆದ್ರೆ ನಾವು ದಂಪತಿ ಸಮೇತ ಧರ್ಮಸ್ಥಳದ ಮಂಜುನಾಥ್ನಲ್ಲಿ ಹೋಗಿ ಮುರಿ ಕೊಟ್ಟು ಬರ್ತೀವಮ್ಮ. ಹೋಗಿದ್ ಬಂದ್ರಮ್ಮ. ನೋಡು, ಇನ್ನೂ ಒಬ್ಬ ಲಾಯರ. ಇಲ್ಲಿ ಹೋಗೋಣ. ಏನೇ ನಾ 3 ಜನ ಮಾಡಿರೋ ಕೊಲೆಗೆ ನಿನ್ನ 2 ಕಣ್ಣುಗಳು ಸಾಕ್ಷಿನ? ಸಾಕ್ಷಿ ಹೇಳೋಕಿರೋ ಕಣ್ಣುಗಳನ್ನ ಮುಚ್ಚಿ ಬಿಟ್ಬಿಡ್ತೀನಿ. ನೋಡಿ, ಯಾರಾದ್ರೂ ಬಂದು ಕೇಳಿದ್ರೆ ಇವಳೇನು ಏನ ಕುಂತಪ್ಲು ಅಂತ ಹೇಳ್ಬೇಕು. ಇಲ್ಲಿ ನಡೆದಿದ್ದನ್ನೆಲ್ಲಾರು ಬಾಯ್ಬಿಟ್ರು ನಿಮಗೂ ಇದೇ ಗತಿ ಬರುತ್ತೆ. ಏ ರಜನಿ, ಅವ ಜೈಲಿನಲ್ಲಿ ಕಂಬಿ ಅನಿಸ್ತಿದ್ದಾನೆ, ನಿನ್ ಗಂಡ ಕಾಲು ಕಳ್ಕೊಂಡು ಕುಂಟಾದ. ಇದೆಲ್ಲ ಹಳೆ ವಿಷಯ. ಈಗ ಹೊಸ ವಿಷಯ ಹೇಳ್ತೀನಿ ಕೇಳು. ನಿನ್ನ ಫ್ರೆಂಡು ಐ ವಿಟ್ನೆಸ್ ಗೀತನ ನೇಣಿಗೆ ಹಾಕಿ ಸ್ವರ್ಗಕ್ಕೆ ಕಳಿಸ್ಬಿಟ್ಟೆ. ಇನ್ನೊಂದು ಯಾಕೆ ಗೊತ್ತಾ? ಆ ಹೊತ್ತು ನಿನ್ನ 3 ಜನ ಕೊಟ್ಟು ಸುತ್ತದ ರೇಣುಗೋಸ್ಕರ. ಇನ್ನಷ್ಟಕ್ಕೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಇವರಾನ ಅನ್ಯಾಯ ಅಕ್ರಮಗಳನ್ನ ಬಹಿರಂಗಪಡಿಸಬೇಕಾದ ಒಬ್ಬ ಸರ್ಕಾರಿ ವಕೀಲರು ತಮ್ಮ ಜಾಣತನವನ್ನು ಉಪಯೋಗಿಸಿ ವಾದ ಮಾಡೋದ್ ಕಂಡು ನಂಗೆ ಆಶ್ಚರ್ಯ ಆಗ್ತಿಲ್ಲ. ಯಾಕೆಂದ್ರೆ ಅವರು ತಮ್ಮ ಮಗನನ್ನ ಉಳಿಸೋದಕ್ಕೋಸ್ಕರ ಸುಳ್ಳು ಅನ್ನೋ ಹಕ್ಕಿನ ನ್ಯಾಯಾಲಯದಲ್ಲಿ ಹಾರಾಡಿಸ್ತಾ ಇದ್ದಾರೆ. ಮುಚ್ಚುಮರೆ ಇಲ್ದೇನೆ ಎಲ್ಲರಿಗೂ ಅರ್ಥವಾಗಿ ಹೇಳ್ಬೇಕು. ಎಲ್ಲರಿಗೂ ಅರ್ಥ ಆಗೋ ಹಾಗೆ ಹೇಳ್ತೀನಿ ಇವರಾನ. ಲಾಯರ್ ಕೃಷ್ಣಮೂರ್ತಿ ಅವ್ರನ್ನ ಕೊಲೆ ಮಾಡಿರೋದು ಒಬ್ಬರಲ್ಲ, 3 ಜನ. ಆ 3 ಜನ ಮತ್ಯಾರೂ ಅಲ್ಲ, ಜಗ್ಗು, ಜಗದೀಶ್, ಕಿಟ್ಟಿ. ಈ 3 ಜನಕ್ಕೂ ಅವ್ರ ತಂದೆ ತಾಯಿಗಳು ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇವತ್ತಿನ ದಿವಸ ಅವರು ಸಮಾಜದಲ್ಲಿ ಕಳ್ಳತನ, ಕೊಲೆ, ಅತ್ಯಾಚಾರ ಮಾಡ್ತಾ ಇರಲಿಲ್ಲ ಇವರನ್ನ.
ನನ್ನಂಥ ಅಬಲ ಹೆಣ್ಣುಗಳು ಶೀಲ ಮಾತ್ರ ಅಲ್ಲ, ಕರುಳ ಕುಡಿನೂ ಕಳ್ಕೊಂಡು ಗಂಡನ ಕಾಲನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಈ ನ್ಯಾಯ ದೇಗುಲದಲ್ಲಿ ಇಷ್ಟು ಜನರ ಎದುರುಗಡೆ ನಿಮಗೆ ಹೇಳಬೇಕಾದಂತ ಸ್ಥಿತಿ ನನಗೆ ಬಂದಿರೋದನ್ನ ಸಂಕಟದಿಂದ ಹೇಳ್ತಾ ಇದ್ದೀನಿ ಯುವರ್ ಆನರ್. ಈ ವಿಚಾರಣೆ ಮುಂದಿನ ತಿಂಗಳು 20ನೇ ತಾರೀಕಿಗೆ ಮುಂದೂಡಲಾಗಿದೆ. ಯುವರ್ ಆನರ್, ಜಗ್ಗು, ಜಗದೀಶ್, ಕಿಟ್ಟಿ ಈ 3 ಜನನು ಲಾಯರ್ ಕೃಷ್ಣಮೂರ್ತಿ ಕೊಲೆಯ ದಿವಸ ಊರಿನಲ್ಲಿ ಇರಲಿಲ್ಲ, ಡೆಲ್ಲಿಲಿದ್ರು. ಅದಕ್ಕೆ ಆಧಾರ ಈ ಫ್ಲೈಟ್ ಟಿಕೆಟ್ಸ್. ಇಂಥದ್ದೇ ಹೋಟೆಲ್ ಇದ್ರು ಅನ್ನೋದಕ್ಕೆ ಹೋಟೆಲ್ ಬಿಲ್ಸ್ ಮತ್ತು ಇತರೆ. ತಾವು ಇದನ್ನು ಪರಿಶೀಲಿಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಯುವರ್ ಆನರ್, ಶ್ರೀಮತಿ ರಜನಿ ಬೇರೆ ಯಾರೂ ಅಲ್ಲ, ಅಪರಾಧಿ ಸ್ಥಾನದಲ್ಲಿ ವೀರಪ್ಪ ನಾಯಕರ ಸೊಸೆ. ಕೊಲೆಗಾರರ ತನ್ನ ಮಾವನ್ನು ಉಳಿಸೋದಕ್ಕೋಸ್ಕರ ಸುಳ್ಳಿನ ಕಂಪೆನಿ ಹೊತ್ತಂದು ವಾದ ಮಾಡ್ತಿದ್ದಾರೆ. ಶ್ರೀ ರಜನಿಯವರ ಶೀಲಹರಣ ಆಗಿದ್ದಕ್ಕಾಗಲಿ ಆಕೆ ಗರ್ಭಿಣಿ ಆಗಿದ್ರು ಅನ್ನೋದಕ್ಕಾಗಲಿ ಯಾವುದೇ ವಿಧವಾದ ಆಧಾರವೂ ಇಲ್ಲ. ಯುವರ್ ಆನರ್, ಶ್ರೀಮತಿ ರಜನಿಯವರ ಪತಿ ಮಿಸ್ಟರ್ ಮೋಹನ್ ಮೋಟರ್ ಬೈಕ್ ಆಕ್ಸಿಡೆಂಟ್ ನಲ್ಲಿ ಕಾಲು ಕಳ್ಕೊಂಡಿದ್ದೀನಿ ಅಂತ ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ದಿ ಕಾಪಿ ಆಫ್ ದಿ ಸ್ಟೇಟ್ಮೆಂಟ್. ಇವುಗಳೆಲ್ಲದರ ಆಧಾರದ ಮೇಲೆ ಲಾಯರ್ ಕೃಷ್ಣಮೂರ್ತಿಯವರ ಕೊಲೆಗೂ ಶ್ರೀಮತಿ ರಜನಿಯವರು ಹೇಳ್ತಿರೋ ಕಥೆಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿದೆ. ಹಾಡು ಹಗಲಿನಲ್ಲಿ ನ್ಯಾಯಕ್ಕಾಗಿ ಹೋರಾಡುವ ಒಬ್ಬ ನ್ಯಾಯವಾದಿಯನ್ನು ಕೊಲೆ ಮಾಡಿ ದೊಡ್ಡ ಮನುಷ್ಯನ ಹೆಸರಿನಲ್ಲಿ ಮರೆಯಾಗಿರೋ ಈ ಗೋಮುಖ ವ್ಯಾಘ್ರ ವೀರಪ್ಪ ನಾಯಕರಿಗೆ ಮರಣದಂಡನೆ ವಿಧಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಕೊಲೆಯಾದ ದಿನ ವೀರಪ್ಪ ನಾಯಕರು ಲಾಯರ್ ಕೃಷ್ಣಮೂರ್ತಿಯವರನ್ನು ಭೇಟಿ ಮಾಡಿದ್ದನ್ನು ನೋಡಿದವರ ಸಾಕ್ಷಿಗಳಿಂದ ತಿಳಿದು ಬಂದಿದೆ. ಕೊಲೆಯಾದ ಜಾಗದಲ್ಲಿ ಅವರ ಪಾಕೆಟ್ ವಾಚ್ ದೊರೆತಿದ್ದು ಅದರ ಮೇಲೆ ಅವರ ಕೈ ಬೆರಳುಗಳ ಗುರುತಿರುವುದನ್ನು ಬೆರಳಚ್ಚು ತಜ್ಞರು ಗುರುತಿಸಿದ್ದಾರೆ. ಮೇಲಾಗಿ ಇದುವರೆಗೆ ನಡೆದ ವಾದ ಪ್ರತಿವಾದಗಳಿಂದಲೂ ಲಾಯರ್ ಕೃಷ್ಣಮೂರ್ತಿಯವರನ್ನು ವೀರಪ್ಪ ನಾಯಕರೇ ಕೊಲೆ ಮಾಡಿರುವುದಾಗಿ ಸಾಬೀತಾಗಿದೆ. ಆದ್ದರಿಂದ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ನಂಬರ್ 302 ಪ್ರಕಾರ ಅಪರಾಧಿ ವೀರಪ್ಪ ನಾಯಕರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅವತ್ತು ನಾನು ಸರಿಯಾಗಿ ನಮ್ಮ ಮಕ್ಕಳನ್ನ ಉಳಿಸಕ್ಕಾಗ್ತಿತ್ತೇನೆ. ಅಲ್ಲ, ನಾನು ಅಷ್ಟು ಸಾಮರ್ಥ್ಯವಾಗಿ ಮಾತನಾಡಿ ಆ ಡಿಫೆನ್ಸ್ ಲಾಯರ್ನ ವಾದದಲ್ಲಿ ಸೋಲಿಸಲಿಲ್ಲ ಅಂದಿದ್ರೆ ಆ ವೀರಪ್ಪ ನಾಯಕನಿಗೆ ಜೀವಾವಧಿ ಶಿಕ್ಷೆ ಆಗ್ತಿತ್ತೇನ ಅಲ್ರೋ? ನಿಮ್ಮಿಬ್ರಲ್ಲಿ ನಾನು ಒಬ್ಬ ಇದೆ ನನ್ನ ಮರ್ತು ಬಿಟ್ರೇನ್ರೋ? ನೆವರ್ ನೆವರ್. ಕಾಶಿನಾಥ್, ಗೋಪಿನಾಥ್, ರಾಮನಾಥ್ ಈ 3 ಜನದ ಮೇಲೆ ಈ ಪ್ರಪಂಚ ನಿಂತಿದೆ ಕಣ್ರೋ. ಯಾಕೆ ಗೊತ್ತಾ? ನೀನ್ ಜಡ್ಜ್, ಅವನು ಪಬ್ಲಿಕ್ ಪ್ರಾಸಿಕ್ಯೂಟರ್, ನಾನು ಪೊಲೀಸ್ ಆಫೀಸರ್. ಜಸ್ಟಿಸ್ ಕಾಶಿನಾಥ್ ಹಿಯರ್. ಜಸ್ಟಿಸ್ ಕಾಶಿನಾಥ್, ನಿನ್ನ ಮಗನ್ನ ಕಾಪಾಡೋಕ್ಕೋಸ್ಕರ ನೀನು ನ್ಯಾಯಾಧೀಶನಾಗಿರೋ ನ್ಯಾಯಾಲಯದಲ್ಲಿ ಸಾಕ್ಷಿನ ಮುಚ್ಚಿಟ್ಟು ನಿರಪರಾಧಿಗೆ ಶಿಕ್ಷೆ ಕೊಟ್ಟು ನ್ಯಾಯಕ್ಕೆ ಮೋಸ ಮಾಡಬಹುದು, ಸಮಾಜ ದ್ರೋಹ ಬಗೆಯಬಹುದು. ಆದ್ರೆ ನನ್ನ ನ್ಯಾಯಾಲಯದಲ್ಲಿ ನಾನ್ ಕೊಡೋ ತೀರ್ಪಿನಿಂದ ನಿನ್ನ ಮಗ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಮಿಸ್ಟರ್ ನನ್ನ ಕಾಡದೆ ಅಂದದಲ್ಲಿ ನನ್ನ ಕೊಲ್ಲದೆ ಪ್ರೀತಿಯ ತೋರಿಸಿ ನನ್ನದೆ ಪೂರೈಸು ನನ್ನನ್ನು ಸಂತೋಷು. ಪೂರೈಸಿ
ನಿನ್ನ ನುಡಿಯ ಕೇಳಿ ನನ್ನ ಮನವು ನೋವಾಗಿ ಹೋಯಿತು ನಿನ್ನ ಸನ್ನಿಧ ಸೇರಿ ಈಗ ಇರುಳೇ ಬಂದಂತೆ ಆಯಿತು ತೋರಿಸಿ ನನ್ನ ಪೂರೈಸು ನನ್ನನ್ನು ಸಂತೈಸು ಕಣ್ಣಿನಲ್ಲಿ ನನ್ನ ಕಾಡದೆ ಅಂದದಂಡೆ ನನ್ನ ಕೊಲ್ಲದೆ Come on. ನೀನು You have it. Come on. ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಲಕ್ಷ್ಮಣ್, ನಿನ್ನ 3 ಜನ ಪ್ರಾಣಿ ಸ್ನೇಹಿತರಲ್ಲಿ ಒಬ್ಬನಾಗಿರೋ ಕಿಟ್ಟಿನ ನಾನ್ ಬಲಿ ತಗೊಂಡಿದ್ದೀನಿ. ನಾನ್ ಯಾರು ಅಂತ ಕಂಡುಹಿಡಿಬೇಕಾದವನು ನೀನು. ಹಲೋ, ಯಾರು ಮಾತಾಡ್ತಿರೋದು? ಎಲ್ಲಿಂದ? ನಿನ್ನ ಇನ್ಸ್ಪೆಕ್ಟರ್ ಗಿರಿಗೆ ನನ್ ಸವಾಲ್. ಕಿಟ್ಟಿ ಹೆಣ ಪ್ಯಾಲೇಸ್ ಬಾರ್ ಹತ್ರ ಬಿದ್ದಿದೆ, ಹೋಗ್ ನೋಡು. ಹಲೋ ಹಲೋ ಕಾನ್ಸ್ಟೇಬಲ್, ನೀವಿಬ್ರು ಇಲ್ಲೇ ಇರಿ. ಯೋ, ಗೆಟ್ ದ ಡಾಗ್, ಕಮ್ ಆನ್.
ತುಂಬಾ ಬುದ್ಧಿವಂತರು. ಏನೇ ಆದ್ರೂ ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಲೋ ಡಾಕ್ಟರ್. ಹಲೋ ಸರ್. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ನಿನ್ನೆ ರಾತ್ರಿ ರಜನಿ ಮನೆಗೆ ಎಷ್ಟೊತ್ತು ಹೋದ್ರು? ನಿನ್ನೆ ರಾತ್ರಿ ಪೂರ್ತಿ ಇಲ್ಲೇ ಇದ್ರಲ್ಲ, ಮನೆಗೆ ಹೋಗ್ಲಿಲ್ಲ. ₹100 ಕೊಡು. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಮ್ಮ. ಯಾಕೆ ಹೊರತೀಯಾ? ರೈಲ್ವೆ ಸ್ಟೇಷನ್ಗೆ ಹೋಗಿದ್ಯಾ? ಪೊಲೀಸ್ ಸ್ಟೇಷನ್ ಮೆಟ್ಲು ಇಂಥ ದೊಡ್ಡ ಹಿಲ್ ಸ್ಟೇಷನ್ ಕರ್ಕೊಂಡು ಬಂದಿದ್ದೀನಿ. ಜಾಲಿಯಾಗಿರಮ್ಮ. ನಮ್ ಫ್ರೆಂಡ್ ಜಗದೀಶನು ನಮ್ ಜೊತೆ ಇದ್ದಿದ್ರೆ ಎಷ್ಟು ಮಜವಾಗಿರ್ತಿತ್ತು ಗುರು. ಹೌದು, ಚೆನ್ನಾಗಿರ್ತಿತ್ತು. ಅವತ್ತೇ ಆ ರಜನಿ ಮುಗಿಸ್ಬಿಡೋಣ ಅಂತ ನೀವು ಅವ್ರನ್ನ ಬಿಟ್ಬಿಟ್ರಿ. ಇವತ್ತು ಅವಳೇ ನಮ್ಮನ್ನು ಮುಗಿಸೋಕೆ ಪ್ಲಾನ್ ಮಾಡ್ತಿದ್ದಾಳೆ. ಇವತ್ತು ಏನ್ ಪ್ರಯೋಜನ? ರಿಲ್ಯಾಕ್ಸ್. ಒಂದು 10 ದಿವಸ ಇಲ್ಲಿ ರೆಸ್ಟ್ ತಗೊಂಡ್ಬಿಟ್ಟು ಬೆಂಗಳೂರಿಗೆ ಹೋದ ತಕ್ಷಣ ಅವಳಿ ಒಂದು ಗತಿ ಕಾಣಿಸೋಣ. ಡೋಂಟ್ ವರಿ, ಯು ಹ್ಯಾವ್ ಇಟ್. ಒಂದು ನಿಲ್ಕತ್ಲಿ. ಓಕೆ ಮೇಡಮ್. Cigarette? No thanks. Please be seated. Thanks. You are from? America. America. Oh, your ear is very beautiful, madam. Very beautiful. Yeah. Wonderful location. Do you know boating? I am expert. Hey, Guru. I have my own boat. No problem. Shall we go tomorrow morning? Oh, morning. Yeah. ಅಂತಸ್ತು ಏನಿದ್ರೆ ಏನು, ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳಕ್ ಆಗ್ಲಿಲ್ವಲ್ಲ. ಸಮಾಧಾನ ತಂತು. ಹಲೋ, IGP ಹಿಯರ್. ಮಿಸ್ಟರ್ ರಾಮನಾಥ್, ಕಾನೂನಿನ ಕಪಿಮುಷ್ಟಿಯಿಂದ ನಿಮ್ಮ ಮಗ ತಪ್ಪಿಸ್ಕೊಂಡ ಅಂತ ತಿಳ್ಕೊಂಡಿದ್ದೀರಲ್ಲ? ನನ್ನ ಸೇರಿನ ಕಿಡಿಗೆ ಮೊದಲನೇ ಬಲಿ ಕಿಟ್ಟಿ, ಎರಡನೇ ಬಲಿ ಜಗದೀಶ್, ಈಗ ನಿಮ್ಮ ಮಗ ಜಗ್ಗು ಸರ್ದಿ. ನಾನ್ಸೆನ್ಸ್. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಹತ್ರ. ನಿನ್ನಂತ ಬೆದರಿಕೆ ಹಾಕೋ ಕುರಿಗಳನ್ನ ನನ್ನ ಸರಿಗಿಂತ ನಂಬಾರ ಜನ ನೋಡಿದ್ದೀನಿ. ನೀನು ಯಾರು ಏನು ಅಂತ ತಿಳಿದು 1 ಗಂಟೆ ಒಳಗೆ ನಿನ್ನ ಕೈ ಕೋಳ ಹಾಕಿಸ್ತಿಲ್ಲ. ನನ್ನ ಹೆಸರು IGP ರಾಮನಾಥ್ ಅಲ್ಲ. ದಿಸ್ ಇಸ್ ಚಾಲೆಂಜ್. ನೀವು ನನ್ನ ಕೈಗೆ ಬೇಡಿ ಹಾಕ್ತೀರೋ ಇಲ್ಲ ನಾನ್ ನಿಮ್ಮ ಕೈಗೆ ಬೇಡಿ ಹಾಕ್ತೀನಿ. ನಿಮ್ಮ ಮಗನ್ನ ನಾನ್ ಬರೀ ತಗೋತೀನೋ ಇಲ್ವೋ ಅಂತ ನೋಡ್ತಾ ಇರಿ. See you, ಬಾಬಾ. See you. Bye-bye. ಹಲೋ ಹಲೋ ಹಲೋ. ಹಲೋ ಕಂಟ್ರೋಲ್, ನನಗೆ ಒಂದು ಕಾಲ್ ಬಂತು. ಅದೆಲ್ಲಿಂದ ಯಾರ್ದು ಅಂತ ಈಗಲೇ ಇನ್ಫಾರ್ಮ್ ಮಾಡಿ. ಎಸ್ ಸರ್, ನನಗೆ ಈಗ ಒಂದು ಥ್ರೆಟ್ನಿಂಗ್ ಕಾಲ್ ಬಂತು. ನನ್ನ ಮಗನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಹಲೋ, ಪಬ್ಲಿಕ್ ಮೂತಿಂದಲ್ಲ. ಆರ್ ಯು ಶೂರ್ ಅಬೌಟ್ ಇಟ್? ಸರ್, ಆ ಫೋನ್ ಹೆಣ್ಣಿಂದ ಗಂಡಿಂದ ಸರ್? ಹೆಣ್ಣು. ಹಾಗಾದ್ರೆ ಆ ಕಾಲ್ ರಜನಿದೇ ಇರಬೇಕು. ರಜನಿ,
ಅವಳು ಯಾರಾದ್ರೂ ಸರಿ, ಈಗ ಹೋಗಿ ಅವಳನ್ನ ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ. ಓಕೆ ಸರ್. ರಜನಿ, ರಜನಿ. ಹಲೋ ಇನ್ಸ್ಪೆಕ್ಟರ್, ವೆಲ್ಕಮ್. ನೀನ್ ಬರ್ತೀಯಾ ಅಂತ ನಾನು ಎದುರು ನೋಡ್ತಾನೇ ಇದ್ದೆ. ಗಂಡ ಕಾಲ್ ಕಳ್ಕೊಂಡು ಆಸ್ಪತ್ರೆಯಲ್ಲಿದ್ದಾರೆ, ಮಾವ ಜೈಲ್ನಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂಟಿಯಾಗಿರೋ ಹೆಣ್ ಹತ್ರ ಇಬ್ಬರು ಮಾತ್ರ ಬಂದು ತೊಂದರೆ ಕೊಡ್ತಾರೆ. ಒಬ್ಬ ಪೋಲಿ, ಇನ್ನೊಬ್ಬ ನೀನೇ ಅರ್ಥ ಮಾಡ್ಕೊ. ನಾನೀಗ ನಿನಗೆ ತೊಂದರೆ ಕೊಡಕ್ ಬರಲಿಲ್ಲ. ನನಗ್ ಗೊತ್ತು, ನನ್ನನ್ನ ನಿನ್ ಮನೆಗೆ ಊಟಕ್ಕೆ ಅಂತ ಕರ್ಕೊಂಡು ಹೋಗೋದಕ್ಕೆ ನೀನ್ ಬಂದಿಲ್ಲ, ನನ್ನ ಕೈಗೆ ಬೇಡಿ ತೋರ್ಸೋದಕ್ಕೋಸ್ಕರ ಬಂದಿದೀಯ. ರಜನಿ, ಮುನ್ನೆಚ್ಚರಿಕೆಯಾಗಿ ನಾನ್ ತೆಗೆದಿಟ್ಟಿರೋ ನಿರೀಕ್ಷಣಾ ಜಾಮೀನು ತಗೋ. ಆಶ್ಚರ್ಯ ಆಯ್ತಾ? ನಿಂಗೆ ಮೈ ಮನಸ್ಸೆಲ್ಲ ಕ್ರಿಮಿನಲ್ ಬ್ರೇನ್, ನಂಗೆ ಸೆಂಟಿಮೆಂಟಲ್ ಬ್ರೇನ್ ಇತ್ತು ಆಗ. ಈಗ ನಂಗೂ ನಿನ್ನ ವಾಸಿ ಬರೋಕ್ ಶುರುವಾಗಿದೆ. ಇವತ್ತು ವಿಷಯ ಇಷ್ಟೇ, ಮತ್ತೆ ಮುಂದುವರಿಯುತ್ತೆ. ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಹೌಸ್. ಇಷ್ಟೊಂದು ಪೊಲೀಸ್ನವ್ರು ಚಾಪೆ ಕೆಳಗೆ ನುಗ್ಗಿದ್ರೆ ನಮ್ಮ ಅಮ್ಮವ್ರು ರಂಗೋಗಿ ಅವಳನ್ನ ಅರೆಸ್ಟ್ ಮಾಡಕ್ಕಾಗ್ಲಿಲ್ಲ. ಅಲ್ರಿ, ನೀವು ದೊಡ್ಡ ಪೊಲೀಸ್ ಆಫೀಸರ್, 1000 ಜನ ಆಳೋ ಅಧಿಕಾರ ನಿಮ್ ಕೈಯಲ್ಲಿದೆ. 4 ಜನ ಕಾನ್ಸ್ಟೇಬಲ್ಸ್ ನ ಕಳಿಸಿ ಅವಳು ಎಳ್ಕೊಂಡ್ಬಂದು ಒಂದು ಲಾಕಪ್ ಮೇಲೆ ಹಾಕೋದ್ ಬಿಟ್ಬಿಟ್ಟು ಟೆಲಿಫೋನ್ ನಲ್ಲಿ ಜಗಳ ಕಾಯ್ತಿದ್ದೀರಾ? ಹುಚ್ಚಿಟ್ಟಾಗ ಮಾತಾಡ್ಬೇಡ ಸರಸ್ವತಿ. ನಿನ್ ಗಂಡ ಒಬ್ಬ ಪೊಲೀಸ್ ಅಧಿಕಾರಿನ ಹೊರತು ಮಹಾರಾಜ ಅಲ್ಲ. ಇದು ಪ್ರಜಾಪ್ರಭುತ್ವ. ಕಾನೂನ್ ಮೇಲೆ ನಾನೇನು ಮಾಡಕ್ಕಾಗಲ್ಲ. ನಾನ್ ಮಾಡಿ ತೋರಿಸ್ತೀನಿ ಡ್ಯಾಡ್. ಒಂದೇ 1 ಗಂಟೆ ನಿಮ್ ರಿವಾಲ್ವರ್ ನನ್ ಕೈಲಿ ಕೊಡಿ, ಅವಳನ್ನ ಚಿಂದಿ ಮಾಡಿ ಹಾಕ್ಬಿಡ್ತೀನಿ. ಸಟಪ್. ಸರ್ಕಾರದವರು ಅದನ್ನ ನನಗೆ ಕೊಟ್ಟಿರೋದು ಒಬ್ಬ ಕೊಲೆಗಾರನ ತಯಾರು ಮಾಡಕ್ಕಲ್ಲ. ಜಗು, ನಮಗಿರೋದು ನೀನು ಒಬ್ಬನೇ ಮಗ. ನೀನು ಪ್ರಾಣ ಉಳಿಸ್ಬೇಕಾದ್ ನನ್ನ ಧರ್ಮ. 1 ವಾರ ನೀನ್ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಬೇಡ. ಒಂದು ಸೊಳ್ಳೆನ ಒಳಗೆ ಬರದೇ ಇದ್ದಾಗ ನಾನ್ ನೋಡ್ಕೊಳ್ತೀನಿ. 1 ವಾರ ಆದ್ಮೇಲೆ ಹೊರದೇಶಕ್ಕೆ ಕಳಿಸ್ತೀನಿ. ಅಲ್ಲಿವರೆಗೂ ನಿನ್ ಮಗನ್ ನೋಡ್ಕೋಬೇಕಾದ ಜವಾಬ್ದಾರಿ ಹೊಣೆ ನಿಂದು. ಗೊತ್ತಾಯ್ತೇನು? ಸುಮಿತ್ರಾ, 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 ಸುಮಿತ್ರಾ. ಪ್ರೀತಿಯ ಪತಿದೇವರಿಗೆ ಅಂದು ನಾನು ಕೈ ಹಿಡಿದ ಲಕ್ಷ್ಮಣ್ ಬೇರೆ, ಇಂದು ನಾನು ಕಾಣುತ್ತಿರೋ ಲಕ್ಷ್ಮಣ್ ಬೇರೆ. ಅವತ್ತು ನಿಮ್ಮ ಕೈ ಹಿಡಿದು ಸಪ್ತಪದಿ ದಾಟಿ ನಿಮ್ಗೆ ಹೆಂಡತಿಯಾದೆ. ಆದ್ರೆ ಇವತ್ತು ನಿಮ್ಮ ಅನ್ಯಾಯ ಅಕ್ರಮದ ಹಾದಿಯಲ್ಲಿ ಒಂದು ಹೆಜ್ಜೆನೂ ಹಾಕಕ್ ಸಿದ್ಧಳಿಲ್ಲ. ರಜನಿಯ ಸಂಸಾರಕ್ಕೆ ನೀವು ಮಾಡಿದ ದ್ರೋಹದಿಂದ ನಾನು ತಲೆ ತಗ್ಸುವಂತಾಗಿದೆ. ನಿಮಗ್ ನಾನು ಮುಖ ತೋರಿಸಬಲ್ಲೆ, ಆದ್ರೆ ನಾನು ಅವ್ರ ಮುಖ ನೋಡ್ಲಾರೆ. ನನ್ನ ಮಗಳಿಗೆ ಕೆಟ್ಟವರೊಬ್ರು ತಂದೆ ಅಂತ ಇರೋದಕ್ಕಿಂತ ತಂದೆನೇ ಇಲ್ಲದೆ ಅವಳು ಬಾಳೋದು ವಾಸಿ. ಆದ್ರಿಂದ ನಾನು ನನ್ನ ಮಗಳ ಜೊತೆ ಈ ಮನೆಯನ್ನು ಹಾಗೂ ನಿಮ್ಮನ್ನು ಬಿಟ್ಟು ಕಾಣದಂತ ಜಾಗಕ್ಕೆ ಹೋಗ್ತಿದ್ದೇನೆ. ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಹಲೋ. ನಾನೊಂದು ನಿಮಿಷನೂ ಇರೋಕ್ಕಾಗಲ್ಲ. ತಕ್ಷಣ ಮಂಗ್ಳೂರ್ ಹೋಗ್ಲಿ ಬನ್ನಿ, ನಾನು ಕಾಯ್ತಿರ್ತೀನಿ. ಪ್ಲೀಸ್ ಬನ್ನಿ. ಸಾರಿ ಡಿಯರ್, ನಮ್ಮ ಫಾದರ್ ನನ್ನ ಹೌಸ್ ಅರೆಸ್ಟ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಮುಂದೆ ಟೋಟಲ್ಲ, ಬೇಕಾದ್ರೆ ನಾನು ಮ್ಯಾರೇಜ್ ಮಾಡ್ಕೊಂಡ್ ಬರ್ತೀನಿ. ಓಕೆ. ಚೂರಿ ಹಿಡ್ಕೊಂಬ ಇದ್ದಾರೆ. ಎಲ್ಲ ಬಂದು ಯಾರೋ ಒಳಗೆ ನುಗ್ಗಿದ್ದಾಳೆ. ಹಲೋ, ಬನ್ನಿ ಸರ್. ಏನು ಇಷ್ಟೊತ್ತಿನಲ್ಲಿ? ಓಹೋ,
ನೀವು ದೊಡ್ಡ ಪೊಲೀಸ್ ಆಫೀಸರ್ ಅಲ್ವಾ, ನಿಮ್ಗೆ ಹೊತ್ತು ಗೊತ್ತು ಎಲ್ಲಿರುತ್ತೆ. ನಿನ್ ಮನೇಲೇ ಇದೆಯಾ? ಚೆನ್ನಾಗಿದೆ. ನಾನು ನನ್ ಮನೇಲಿರ್ದೆ ಬೇರೆ ಎಲ್ಲಿರಕ್ಕಾಗುತ್ತೆ? ಇದ್ರಲ್ಲಿ ನಿಮ್ಗೇನು ಆಶ್ಚರ್ಯ? ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಇಟ್ಸ್ ಆಲ್ ರೈಟ್. ಬರ್ತೀನಿ. ಪೊಲೀಸವ್ರು ಹೊತ್ತು ಗೊತ್ತಿದ್ರೆ ಬಾಗಿಲು ಮನೆ ಶುರು ಮಾಡ್ಕೊಂಡ್ರಲ್ಲ, ಇದೇನು ಮನೆ ತಿಳ್ಕೊಂಡಿದಾರೋ ಛತ್ರ ತಿಳ್ಕೊಂಡಿದಾರೋ? ಕಣ್ಣು ಮುಚ್ಚೋ ಹಾಗಿಲ್ಲ ಈ ಮನೆಯಲ್ಲಿ. ಮಾಡಿ
ದ್ರೋಹಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಎಂತ ನೀಟ್ ಕೆಲಸ ಮಾಡ್ಬಿಟ್ಟು ಸಮಾಜವನ್ನು ಕಾಪಾಡಬೇಕಾದ ಒಬ್ಬ ಪೊಲೀಸ್ ಅಧಿಕಾರಿಯಾದ ನೀವೇ ಕಾನೂನನ್ನ ನಿಮ್ ಕೈಗೆ ಎತ್ಕೊಂಡು ಇಂಥ ಒಂದು ಘೋರ ಅಪರಾಧವನ್ನು ಮಾಡಬಹುದಾ? ಯುವರ್ ಆನರ್, ನಾನು ಮೋಹನ್ಗೆ ಫ್ಯಾಮಿಲಿ ಫ್ರೆಂಡ್. ಜಗ್ಗು, ಜಗದೀಶ್, ಕಿಟ್ಟಿ ಈ 3 ಜನ ಸೇರಿ ಲಾಯರ್ ಕೃಷ್ಣಮೂರ್ತಿ ಅವ್ರನ್ನ ಕೊಲೆ ಮಾಡಿದ್ದನ್ನ ಅಕಸ್ಮಾತ್ ಪಿಕ್ನಿಕ್ಗೆ ಹೋಗಿದ್ದ ಶ್ರೀಮತಿ ರಜನಿ ಅವರು ತಮ್ಮ ವಿಡಿಯೋ ಕ್ಯಾಮೆರಾನಲ್ಲಿ ಶೂಟ್ ಮಾಡಿದ್ರು. ಆ ಕ್ಯಾಸೆಟ್ನಿಂದ ಮೋಹನ್ ಹಾಗೂ ರಜನಿ ಅವ್ರ ಜೀವಕ್ಕೆ ಅಪಾಯ ಇದೆ, ಆ ಕ್ಯಾಸೆಟ್ನ ಸುಟ್ಟಾಕ್ಬಿಡು ಅಂತ ಮೋಹನ್ ನಾನು ಹೇಳಿದ್ದೆ. ಆದ್ರೆ ಮೋಹನ್ ನನ್ನ ಮಾತು ಕೇಳಲಿಲ್ಲ. ಈ ಮೊದಲೇ ಜಗ್ಗು, ಜಗದೀಶ್, ಕಿಟ್ಟಿ ಬಗ್ಗೆ ತಿಳಿದಿದ್ದ ನಾನು ನನ್ನ ಪ್ರಾಣ ಹಾಗೂ ಉದ್ಯೋಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮೋಹನ್ ಹತ್ರ ಕ್ಯಾಸೆಟ್ ಇರೋ ವಿಷಯನ ಈ 3 ಜನರಿಗೆ ತಿಳಿಸಬೇಕಾಯ್ತು. ಜೊತೆಗೆ ಅವನ ಜೀವಕ್ಕೆ ಯಾವ ಅಪಾಯನ ಮಾಡದೆ ಆ ಕ್ಯಾಸೆಟ್ನ ಪಡಿಬೇಕು ಅಂತ ಕೂಡ ಕೇಳ್ಕೊಂಡಿದ್ದೆ. ಆದ್ರೆ ಈ 3 ಜನ ನನ್ನ ಮಾತು ಕೇಳದೆ ಆ ಕ್ಯಾಸೆಟ್ನ ಸುಟ್ಟು ಹಾಕಿ ಮೋಹನ್ ಕಾಲ್ ಮೇಲೆ ಮೋಟರ್ ಸೈಕಲ್ ಹತ್ತಿ ಅವನ ಕಾಲಿಗೆ ಪೆಟ್ಟಾಗುವಂತೆ ಮಾಡಿದ್ರು ಇವರು ಆನರ್. ನಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಆ 3 ಜನರ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಯೋಚನೆ ಮಾಡಿದೆ. ಅದರಂತೆ ಮೊದಲು ಕಿಟ್ಟಿನ ಕೊಂದೆ, ನಂತರ ಜಗದೀಶ್ನ ಕೊಲೆ ಮಾಡಿದೆ, ಕೊನೆಯದಾಗಿ IG ರಾಮನಾಥ್ ಅವ್ರ ಮುಂದೆನೆ ಅವ್ರ ಮಗ ಜಗ್ಗುನ ಹೊಡೆದು ಸಾಯಿಸಿದೆ. ದಟ್ ಆಲ್ ಯುವರ್ ಆನರ್. ಯುವರ್ ಆನರ್, ಹಣ ಹಾಗೂ ಪ್ರಭಾವ ಇರೋ ವ್ಯಕ್ತಿಗಳು ಕಾನೂನನ್ನು ತಮ್ಮದಾಗಿಸ್ಕೊಂಡು ತಾವು ಮಾಡಿರೋ ಅಪರಾಧಗಳಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅಂತ ಬೇರೆಯವ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಕಾರಣ ತಾವೀಗಾಗಲೇ ಹೇಳಿದ ಹಾಗೆ ನಾನು ಒಬ್ಬ ಪೊಲೀಸ್ ಅಧಿಕಾರಿ. ಕಾನೂನಿನ ನೆರವಿನಿಂದಲೋ ಸಾಕ್ಷಿಗಳ ಆಧಾರದಿಂದಲೋ ನಿರಪರಾಧಿಗಳಾದ ವೀರಪ್ಪ ನಾಯಕ ಹಾಗೂ ರಜನಿ ಅವರುಗಳನ್ನು ಕಾಪಾಡಲಾಗದ ನಾನು ನ್ಯಾಯ ಬೇಡಿ ಸಮಯವನ್ನು ಹಾಳು ಮಾಡುವ ಬದಲು ಕಾನೂನನ್ನು ಕೈಗೆ ತೆಗೆದುಕೊಂಡು ಆ 3 ಜನರ ಕೊಲೆಯನ್ನು ಮಾಡಿ ಸೇಡನ್ನು ತೀರಿಸಿಕೊಂಡಿರುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಎಸ್, ಶ್ರೀಮತಿ ರಜನಿ ಅವರು ಹೇಳಿಕೆ ನೀಡಬಹುದು. ಯುವರ್ ಆನರ್, ವಾದ ಪ್ರತಿವಾದಗಳಿಂದ ಸತ್ಯ ಸುಳ್ಳಾಗ್ಬೋದು, ಸುಳ್ಳು ಸತ್ಯ ಆಗ್ಬೋದು ಅನ್ನೋದನ್ನ ಗಮನಿಸಿದಾಗ ಇಲ್ಲಿ ನ್ಯಾಯನ ಆರಾಧಿಸ್ತಾ ಇದ್ದಾರೋ ಅಥವಾ ಮಾರಾಟ ಮಾಡ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಕಣ್ಣಾರೆ ಕಂಡಿದ್ದೆಲ್ಲ ಸತ್ಯ ಅಲ್ಲ, ದೊರೆಯೋ ಸಾಕ್ಷಿ ಆಧಾರ ಎಲ್ಲ ನಿಜ ಅಲ್ಲ. ಕಾನೂನನ್ನ ಚದುರಂಗ ಮಾಡಿಕೊಂಡು ಆಟ ಆಡೋ ಸಮಾಜಘಾತಕರು ಹೇಗ್ ಬೇಕಾದ್ರೂ ಗೆಲ್ತಾರೆ. ಅನ್ಯಾಯ, ಅಕ್ರಮ, ಅಧರ್ಮ ಇವುಗಳ ಮಾನವ ರೂಪನೇ ಜಗ್ಗು, ಜಗದೀಶ್, ಕಿಟ್ಟಿ. ಅವರುಗಳನ್ನ ನಾನು ಕೊಲೆ ಮಾಡಿದ್ದೀನಿ ಅಂದ್ರೆ ಅನ್ಯಾಯನ ಅಂತ್ಯಗೊಳಿಸಿದ್ದೀನಿ ಅಂತಾನೆ ಅರ್ಥ. ಇದಕ್ಕೋಸ್ಕರ ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಇವರನ್ನ, ನಾನು ಸಿದ್ಧವಾಗಿದ್ದೀನಿ. ಇದು ಕೊಲೆಯಾದ ಜಗ್ಗುವಿನ ಡೈರಿ. ಆತನಿಗೆ ಪ್ರತಿನಿತ್ಯವೂ ಡೈರಿ ಬರೆಯುವ ಅಭ್ಯಾಸವಿತ್ತು. ತನ್ನ ಗೆಳೆಯರೊಂದಿಗೆ ದಿನನಿತ್ಯವೂ ತಾನು ಮಾಡ್ತಿದ್ದ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳನ್ನ ಇದರಲ್ಲಿ ವಿವರವಾಗಿ ಬರೆಯಲಾಗಿದೆ. ಮಾನ್ಯ ನ್ಯಾಯಾಧೀಶರು ಇದನ್ನು ಪರಿಶೀಲಿಸಬೇಕು ಅಂತ ಕೇಳ್ಕೊತೀನಿ. ಯುವರ್ ಆನರ್, ಶ್ರೀಮತಿ ರಜನಿಯವರ ಹೇಳಿಕೆಗೆ ಯಾವುದೇ ವಿಧವಾದ ಸಾಕ್ಷಿ ಆಧಾರಗಳಿಲ್ಲದೆ ಇರೋದ್ರಿಂದ ಅವರ ಹೇಳಿಕೆ ಹುರುಳಿಲ್ಲವೆಂದು ಪರಿಗಣಿಸತಕ್ಕದ್ದು. ಅಲ್ಲದೆ ಕಾನೂನನ್ನು ರಕ್ಷಿಸಬೇಕಾದಂತಹ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರೇ ಕೊಲೆ ಮಾಡಿರೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳು ಇರೋದ್ರಿಂದ ಆರೋಪಿ ಲಕ್ಷ್ಮಣ್ ಅವರೇ ಕೊಲೆಗಳನ್ನು ತೀರ್ಮಾನಿಸಿ ಅವರಿಗೆ ಮರಣದಂಡನೆ ವಿಧಿಸಬೇಕು ಅಂತ ಕೇಳ್ಕೊತೇನೆ. ದಟ್ಸ್ ಆಲ್ ಯುವರ್ ಆನರ್. ವಿಚಾರಣೆ ತೀರ್ಪನ್ನು ಕಾದಿರಿಸಲಾಗಿದೆ. 15ರಂದು ತಿಳಿಸಲಾಗುವುದು. ಚಂದ್ರಶೇಖರ್, ನೀನು ನನ್ನ ಹತ್ತದ ನ್ಯಾಯಾಧೀಶ. ನನ್ನ ಮಗನ ಕೊಲೆ ಮಾಡೋ ಬದಲು ನಿನ್ನ ಮಗನ ಕೊಲೆ ಮಾಡಿದ್ರೆ ಆಗ ನೀನೇ ಮಾಡ್ತಿದ್ದೆ. ಕಾನೂನು ಅವ್ರ ಕೈಲಿರಬಹುದು, ಆದರೆ ತೀರ್ಪು ನಿನ್ನ ಕೈಲಿದೆ. ರಜನಿಗೆ ಮರಣದಂಡನೆ ಕೊಡು, ರಜನಿಗೆ ಮರಣದಂಡನೆ ಕೊಡು. ಹೌದು, ರಜನಿ ನನ್ನ ಒಬ್ಬನೇ ಮಗನನ್ನು ಕೊಲೆ ಮಾಡಿದಾಗ ನಿನ್ನ ಸ್ನೇಹದ ಕೊಡುಗೆಯಾಗಿ ಈಗ ನೀನು ನನ್ನಂತೆ ನ್ಯಾಯ ನೀಡಿ ನಿನ್ನ ತೀರ್ಪಿಗೆ ಮರುಮಾತಿಲ್ಲ. ಆ ಕೊಲೆ ಪಾತಿಗೆ ರಜನಿಗೆ ಮರಣದಂಡನೆ ಕೊಡು, ಮರಣದಂಡನೆ ಕೊಡು, ಮರಣದಂಡನೆ ಕೊಡು. ನ್ಯಾಯ ದೇವತೆ, ನಿನ್ ಕಣ್ಣು ಮುಚ್ಚಿದ್ರು ನಿನಗೆಲ್ಲ ನೋಡುವ ಚೈತನ್ಯ ಇದೆ. ಸುಳ್ಳಿನ ಬಗ್ಗೆ ಸತ್ಯ ಹುಡ್ತಾ ಇದೆ. ಕಾನೂನಿಗೆ ಸಾಕ್ಷಿ ಆಧಾರ, ಮನಸ್ಸಾಕ್ಷಿಗೆ ಸತ್ಯವೇ ಆಧಾರ. ನಾಳೆ ನಾನು ಕೊಡಬೇಕಾಗಿರೋ ತೀರ್ಪನ್ನು ನೆನೆಸ್ಕೊಂಡ್ರೆ ನನ್ನ ಮೈ ಮನಸ್ಸೆಲ್ಲ ನಡುತ್ತಾ ಇದೆ. ತಾಯಿ, ಈಗ ನೀನೇ ನನಗಾದ, ನನಗೆ ಶಕ್ತಿ ಕೊಡು, ನನಗೆ ಶಕ್ತಿ ಕೊಡು. ಕಾನೂನು ಮನುಷ್ಯ ಕುಲವನ್ನು ಕಾಪಾಡೋದಕ್ಕೋಸ್ಕರ ಮನುಷ್ಯರಿಂದಲೇ ಮನುಷ್ಯರಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ನಂಬಲಾರವಾದ ಸಾಕ್ಷಿಗಳ ಹಾಗೂ ಆಧಾರಗಳ ಮೇಲೆ ತೀರ್ಪನ್ನು ನೀಡಲಾಗುತ್ತೆ. ಜಗ್ಗು ತನ್ನ ಕೈಯಾರ ಬರೆದಿಟ್ಟಿರುವ ಡೈರಿಯನ್ನು ಪರಿಶೀಲಿಸಿದಾಗ ಲಾಯರ್ ಕೃಷ್ಣಮೂರ್ತಿಯವರ ಕೊಲೆಯನ್ನು ಜಗ್ಗು, ಜಗದೀಶ್, ಕಿಟ್ಟಿ ಮಾಡಿರುವುದಾಗಿ ತಿಳಿದು ಬಂದಿದೆ. ಆ ಆಧಾರದ ಮೇಲೆ ವೀರಪ್ಪ ನಾಯಕ ಅವರನ್ನು ನಿರಪರಾಧಿಯನ್ನು ಘೋಷಿಸಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಲಾಗಿದೆ.
ಶ್ರೀಮತಿ ರಜನಿಯವರ ಹೇಳಿಕೆಗಳಿಗೆ ಯಾವುದೇ ವಿಧವಾದ ಸಾಕ್ಷಿಗಳಾಗಲಿ ಆಧಾರಗಳಾಗಲಿ ಇಲ್ಲದೇ ಇರುವುದರಿಂದ ಅವರ ಎಲ್ಲ ಹೇಳಿಕೆಗಳನ್ನು ನಿರಾಕರಿಸಲಾಗಿದೆ. ಜಗದೀಶ್ ಕಿಟ್ಟಿಯವರ ಕೊಲೆಗೆ ಸೂಕ್ತ ಸಾಕ್ಷಿ ಅಥವಾ ಆಧಾರವನ್ನು ಪೊಲೀಸ್ ಇಲಾಖೆಯವರಿಂದಲೂ ಒದಗಿಸಲಾಗದಿದ್ದರಿಂದ ಎರಡೂ ಕೊಲೆ ಮೊಕದ್ದಮೆ ವಿಚಾರಣೆ ರದ್ದುಗೊಳಿಸಲಾಗಿದೆ. ಇನ್ನು ಜಗ್ಗು ಕೊಲೆಯನ್ನು ಐಜಿಪಿ ಶ್ರೀರಾಮನಾಥ್ ಹಾಗೂ ಸಿಬ್ಬಂದಿ ವರ್ಗ ನೇರ ನೋಡಿರುವುದಾಗಿ ಸಾಕ್ಷಿ ನೀಡಿದ್ದಾರೆ. ಮೇಲಾಗಿ ಜಗ್ಗುವನ್ನು ಕೊಲೆ ಮಾಡಲು ಬಳಸಿರುವ ಕಬ್ಬಿಣದ ಸರಳಿನ ಮೇಲೆ ಅಪರಾಧಿ ಸ್ಥಾನದಲ್ಲಿರುವ ಲಕ್ಷ್ಮಣ್ ಅವರ ಬೆರಳು ಗುರುತು ಗಮನಿಸಿರುವುದಾಗಿ ಬರಳಚ್ಚಿ ತಜ್ಞರು ವರದಿ ಮಾಡಿದ್ದಾರೆ. ಅದೂ ಅಲ್ಲದೆ ತಾನೇ ಕೊಲೆ ಮಾಡಿರುವುದಾಗಿ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರು ಸ್ವತಃ ಹೇಳಿಕೆ ನೀಡಿದ್ದಾರೆ. ಕೊಲೆಗೆ ಕಾರಣವನ್ನು ವಿವರಿಸಿದ್ದಾರೆ. ಮೇಲ್ಕಂಡ ಸಾಕ್ಷಿ ಹಾಗೂ ಆಧಾರಗಳಿಂದ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರನ್ನು ಕೊಲೆಗಾರರೆಂದು ಘೋಷಿಸಲಾಗಿದೆ. ಕಾನೂನಿನ ರಕ್ಷಣೆಯನ್ನು ಸಮಾಜವನ್ನು ಕಾಪಾಡಬೇಕಾದ ಪೊಲೀಸ್ ಅಧಿಕಾರಿಯಾದ ಲಕ್ಷ್ಮಣ್ ಅವರೇ ಈ ಕೊಲೆ ಮಾಡಿರುವುದು ಅಕ್ಷಮ್ಯ ಹಾಗೂ ಘೋರ ಅಪರಾಧವನ್ನು ಪರಿಗಣಿಸಿ ಲಕ್ಷ್ಮಣ್ ಅವರಿಗೆ ಅತಿ ಹೆಚ್ಚಿನ ಶಿಕ್ಷೆಯಾದ IPC 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಏನು ಇದು ನಿನ್ನ ಹುಚ್ಚುತನ? ಎಲ್ಲದಕ್ಕೂ ಒಂದು ಎಲ್ಲೇ ಇರುತ್ತೆ. ಯಾಕೋ ಹೀಗೆ ಮಾಡ್ದೆ? ನಿನ್ನ ಪ್ರೀತಿಗೊಂದು ಮಿತಿ ಇಲ್ವಾ? ಇಂಥ ತ್ಯಾಗ ನಿಮ್ಗೆ ಯಾಕೋ ಬೇಕಾಗಿತ್ತು? ಸಮಾಜ ದ್ರೋಹಿಗಳಿಗೆ ಸಮಾಧಿ ಕಟ್ಟಿ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಉತ್ಸಾಹದಿಂದ ಹೊರಟ ರಜನಿ ಅಂತ ಒಂದು ಹೆಣ್ಣನ್ನು ಕಾಪಾಡೋದಕ್ಕೆ ನನ್ನಂತ ಲಕ್ಷ್ಮಣಗಳು ಎಂಥ ತ್ಯಾಗಕ್ಕಾದ್ರೂ ಸಿದ್ಧವಾಗಿರ್ಬೇಕು. ಸಮುದ್ರ, ನನ್ನನ್ನು ಈಗಲಾದ್ರೂ ಅರ್ಥ ಮಾಡ್ಕೊಂಡ್ಯಾ? ಲಕ್ಷ್ಮಣ್, ನನ್ನ ಮಟ್ಟಿಗೆ ವಿಚಾರಣೆ ಎಲ್ಲ ಮುಗಿದೋಯ್ತು. ನಿನ್ನ ವಿಚಾರಣೆ ಇಷ್ಟಕ್ಕೆ ಮುಗಿಲಿಲ್ಲ. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಹೋಗಿ ನೀನು ನ್ಯಾಯ ನೀಡಬೇಕು ಅಂತ ಕೋರ್ತೀನಿ. ಅಲ್ಲೂ ಆಗ್ಲಿಲ್ಲ ಅಂದ್ರೆ ರಾಷ್ಟ್ರಪತಿಗಳ ಹತ್ರ ಹೋಗ್ತೀನಿ. ಲಕ್ಷ್ಮಣ್, ನೀನು ಬಿಡುಗಡೆ ಆಗ್ಬರೋವರೆಗೂ ಸುಮಿತ್ರಾ ನನ್ನ ಮಗು, ನಿನ್ನ ಮಗು ನನ್ನ ಮೊಮ್ಮಗಳು, ಅವರ ಬಗ್ಗೆ ನೀನು ಏನೂ ಯೋಚಿಸ್ಬೇಡ. ನನ್ನನ್ನು ಕ್ಷಮಿಸ್ಬಿಟ್ಟಿದ್ರೆ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಳ್ಬೇಡ ಕಂದ, ಅಳ್ಬೇಡ. ಮಗುನ ಚೆನ್ನಾಗಿ ನೋಡ್ಕೋ. ಎಲ್ರಿಗೂ ನಮಸ್ಕಾರ. For more updates, like, comment, subscribe to our channel.